Hi, welcome back to M Shetty Vlog channel. Today is March 8, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದರ ಪ್ರಯುಕ್ತ ಒಂದು ಮಹಿಳಾ ಸಾಧಕಿಯ ಸಾಧನೆಯನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತಿದ್ದೇನೆ. ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಇಲ್ಲಿದೆ. ಇವರ ಹೆಸರು ನಾಗಲಕ್ಷ್ಮಿ ಪಿ. ಕರೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟ್ರಿಕ್ಟ್, ಗ್ರೂಪ್ ಡಿ ಪೋಸ್ಟ್ ಆಗಿರುವಂಥ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎನ್ನುವ ಹುದ್ದೆಯಲ್ಲಿ ಪ್ರಾರಂಭದ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಇವತ್ತು ಉನ್ನತ ಮಟ್ಟದ ಸೇವೆಯಾದ ಗ್ರೂಪ್ ಎ ಗೆಜೆಟೆಡ್ ಪ್ರೊಫೆಷನರಿ ಆಫೀಸರ್ KS ಅಂಡರ್ ಸ್ಟೇಟ್ ಆಫ್ ದಿ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಒಂದು ಸಂಪೂರ್ಣ ಇನ್ಸ್ಪಿರೇಷನ್ ಸ್ಟೋರಿಯನ್ನು ಅವರ ಮುಖಾಂತರನೇ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವ. ಅದಕ್ಕೂ ಮುಂಚೆ ಲೆಟರ್ ವೆಲ್ಕಮ್ ಇನ್ ಟು ದ ಶೋ. ಯತ್ರ ನಾರ್ಯಂತ ಪೂಜ್ಯಂತೆ ರಮಂತೆ ತತ್ರ ದೇವತ, ಅರ್ಥಾತ್ ಅಂದರೆ ಎಲ್ಲಿ ಮಹಿಳೆಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡಲು ಇಷ್ಟಪಡುತ್ತಾರೆ. ಹಾಗೆ ಎಲ್ಲಿ ಮಹಿಳೆಯರನ್ನು ಅಗೌರವದಿಂದ ನೋಡ್ಕೊಳ್ತಾರೋ ಅಲ್ಲಿ ಯಾವುದೇ ಒಂದು ಕಾರ್ಯ ಹಾಗೂ ಕರ್ಮಗಳು ಮಾಡಿದರೂ ಫಲಶ್ರುತಿ ಆಗುವುದಿಲ್ಲ ಎನ್ನುವ ಹೇಳಿಕೆ ಇದೆ. ಇವರ ಒಂದು ಈ ಸಕ್ಸಸ್ಸು ನೋಡಲಿಕ್ಕೆ ತುಂಬ ಸುಲಭ ಅನಿಸುತ್ತೆ, ಆದರೆ ಇದರ ಹಿಂದೆ ಇರುವ ಒಂದು ಶ್ರಮ ನಾವು ನೋಡಿದರೆ ನಮಗೆ ಒಂದು ಪ್ರೇರೇಪಣೆ ಸಿಗಬಹುದು. ಇವರು ಎಲ್ಲ ಹಂತದಲ್ಲಿ ಎಲ್ಲರಿಗೂ ಒಂದು ಪ್ರೇರೇಪಣೆ ಕೊಡ್ಬೋದು. ಇವರ ಒಂದು ಜರ್ನಿ ನೀವು ನೋಡ್ಕೊಂಡು ಹೋದರೆ ಇವರ ಒಂದು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಹಾಗೆ ಒಂದು ಬಾಲ್ಯದ ಚೈಲ್ಡ್ಹುಡ್ ಡಿಫಿಕಲ್ಟ್ ಡೇಸು ಇವೆಲ್ಲವುಗಳು ಸಹ ನಿಮಗೆ ಒಂದು ಪ್ರೇರೇಪಣೆ ಹಾಗೂ ಒಂದು ಪ್ರೋತ್ಸಾಹ, ಜೀವನದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ನಿಮಗೆ ಇನ್ನೊಂದು ಛಲ ಕೊಡುತ್ತದೆ ಎನ್ನುವ ನಂಬಿಕೆಯಿಂದ ನಾನು ಇವರ ಒಂದು ಚಿಕ್ಕ ಕಿರುಪರಿಚೆಯನ್ನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡಿದ್ದೇನೆ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹ್ಯಾಪಿ ವುಮೆನ್ಸ್ ಡೇ ಟು ಯು ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವುಮೆನ್. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಕಿರುಪರಿಚಯ ಸ್ಟಾರ್ಟಿಂಗಿಂದ ನೀವು ನಿಮ್ಮ ಚೈಲ್ಡ್ಹುಡ್ ಡೇಸಿಂದ ಹೇಳ್ಕೊಂಬರೋದಾದರೆ? ಹೇಳ್ತೀನಿ ಮ್ಯಾಮ್. ನಾನು ನಾಗಲಕ್ಷ್ಮಿ ಅಂತೇಳಿ, ನಾವು ಬಳ್ಳಾರಿ ಜಿಲ್ಲೆನೇ, ಕರೂರು ಗ್ರಾಮ, ಸಿರುಗುಪ್ಪ ತಾಲೂಕು ಅಂಡರಲ್ಲಿ ಬರುತ್ತೆ. ನಮ್ಮ ಬಳ್ಳಾರಿಯಿಂದ 40 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ಬಳ್ಳಾರಿಯಿಂದ ಕರೂರು ಅನ್ನೋದು. ನಮ್ಮ ವಿದ್ಯಾಭ್ಯಾಸ ಎಲ್ಲ ಕರೂರಲ್ಲೇ ಆಗಿರೋದು. ಇನ್ನೊಂದು ಕರೂರು ಮತ್ತು ಅದರಲ್ಲಿ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಅಂತಂದರೆ, ನಮ್ಮ ತಂದೆ ತಾಯಿಗೆ ನಾವು 8 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಮ್ಮ ತಂದೆಯವ್ರಿಗೆ ಒಂದು ಆಸೆ ಇತ್ತಂತೆ, ಅವರು ಒಂದೇ ಗಂಡು ಮಗು ಇದ್ದಿರೋದ್ರಿಂದ ನನಗೆ ಗಂಡು ಮಗು ಇಲ್ಲದೇ ಇದ್ದರೆ ಮನೆ ಮುಂದಕ್ಕೆ ಇರಲ್ಲ ಅಂತೇಳಿ ನಮ್ಮ 6 ಜನ ಸಿಸ್ಟರ್ಸ್ ಆದಮೇಲೆ ನಮ್ಮ ತಮ್ಮವ್ರು ಲಾಸ್ಟಿಗೆ ಅವಳಿ ಜವಳಿ ಗಂಡು ಮಕ್ಕಳು ಆಗ್ತಾರೆ. ನಿಮ್ಮ ಅಮ್ಮನಿಗೆ ಫಸ್ಟ್ ಕಂಟಿನ್ಯೂಸ್ಲಿ 6 ಜನ ಹೆಣ್ಮಕ್ಳು. ಅದಾದ್ಮೇಲೆ ನಮ್ಮ ತಮ್ಮ ಒಂದು ಗಂಡು ಮಗನಿಗೋಸ್ಕರ ಇದೆಲ್ಲ ಒಂದು ಹೆಣ್ಣು ಮಕ್ಕಳನ್ನ ಒಂದು ಎಷ್ಟು ತಾಸಾರ ಮನೋಭಾವದಿಂದ ನೋಡ್ತೇನೆ ಅನ್ನೋದಕ್ಕೆ ಒಂದು ರೀಸನ್. ಅದಾದ್ಮೇಲೆ 2 ಗಂಡು ಮಕ್ಕಳಾಯ್ತು, ರಾಮ ಲಕ್ಷ್ಮಣ್ ಅಂತೇಳಿ. ನಮ್ಮ ತಂದೆಯವರಿಗೆ ಹೇಳಲಾರ್ದಷ್ಟು ಖುಷಿ ಗಂಡ್ಮಕ್ಳು ಆಯ್ತು ಅಂತ. ಬಟ್ ಹಾಗಂತ ನಮ್ಮನ್ನ ಯಾವತ್ತೂ ಅವರು ಕಡೆಗಣಿಸಿಲ್ಲ. ಹೆಣ್ಮಕ್ಳು ಗಂಡ್ ಮಕ್ಳು ಆತರ ಒಂದು ಯೋಚನೆ ಮಾಡಿಲ್ಲ. ಅವ್ರು ತುಂಬಾ ಸಾಧು, ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರು ಫಾರ್ಮರ್, ರೈತ, ಯಾವಾಗ್ಲೂ ಹೊಲದ ಕೆಲಸ. ನಮ್ಮಮ್ಮ ನಮ್ಮನ್ನ ನೋಡ್ಕೊಳ್ಳೋದು, ಪ್ಯಾರ್ಲಲ್ಲಿ ನಮ್ಮ ತಂದೆಗೆ ಬುತ್ತಿ ಎಲ್ಲ ಕಳ್ಸೋದು. ನಮ್ಮೂರಿಂದ 4.5 ಕಿಲೋಮೀಟರ್ ಅಲ್ಲಿ ನಮ್ಮ ಹೊಲ ಇತ್ತು. ನಿಮ್ಮ ಹೊಲ ಇತ್ತು, ಹಂಗಾಗಿ ಅಲ್ಲಿಗೆ ಹೋಗಿ ಬರೋದು. ನಿಮ್ಮದೊಂದು ರೈತ ಕುಟುಂಬ ಅಂತ ಹೇಳ್ಬೋದು ಹಾಗಾದ್ರೆ. ರೈತ ಕುಟುಂಬ ಪ್ಯೂರ್ಲಿ. ಅದಾದ್ಮೇಲೆ ಹಂಗೆ ಆಯ್ತು. ನಮ್ಮಪ್ಪ ಅವರು ಎಷ್ಟು ಬ್ಯುಸಿ ಅಂದ್ರೆ, ಅದು ನೀರ್ ಕಟ್ಟಕ್ಕೆ ಹೊಲದ ಕೆಲಸ, ಮನೆ ಬಿಟ್ರೆ ಅವ್ರಿಗೆ ಏನು ಬೇರೆ ಪ್ರಪಂಚನೇ ಗೊತ್ತಿರ್ಲಿಲ್ಲ. ಅವರು ತುಂಬಾ ಸಾಧು, ಎಲ್ಲರಿಗೂ ಸಹಾಯ ಮಾಡೋ ಮನೋಭಾವ, ಇವರೇ ಮಾಡ್ಬೇಕು, ಹಿಂಗೆ ಸ್ವಾರ್ಥ ಮನೋಭಾವ ಇಲ್ಲದ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ನಾನು ನೋಡಿದೇನಂದ್ರೆ ಅದು ನಮ್ಮ ತಂದೆಯವರೇ. ಹಂಗಾಗಿ ಅವರು ಹೇಳೋರು, ಹೊಲಕ್ಕೆ ನೀರ್ ಕಟ್ಲಿಕ್ಕೆ ಹೋಗೋರು 2-3 ದಿನ ಆದ್ರೂ ಬರ್ತಾ ಇರ್ಲಿಲ್ಲ. ಹೊಲ ಕೆಲಸ ಅಷ್ಟೇ ಅವ್ರಿಗೆ ಇರ್ತಿತ್ತು. ನನಗೆ ತುಂಬಾ ಓದೋ ಹುಚ್ಚು. ನಾನು ಏನಂತಾರೆ, ಅಂಗನವಾಡಿ ಶಾಲೆಯಲ್ಲಿ 2 ವರ್ಷ ಓದ್ಬಿಟ್ಟಿದ್ದೆ. ಎಲ್ಲಾನು ಹೇಳ್ತಿದ್ದೆ. ಅವಾಗ 1996-97 ಏನಂದ್ರೆ, ಹಳ್ಳಿ ಊರಲ್ಲಿ ಮ್ಯಾಕ್ಸಿಮಮ್ ಏನು ನೀವು
ಕೈ ಈ ತರ ಕಿವಿ ಮುಟ್ಟಿದ್ರೇನೆ ನಿಮ್ಗೆ Admission ತಗೊಂತಾರೆ. ಅಡ್ಮಿಷನ್ Okay, ತಗೊಳ್ತಾ okay. ಇದ್ರು. ಹಾ. ನಾನು ಅವಾಗ ಡೈಲಿ ಸ್ಕೂಲ್ ಹತ್ರ ಹೆಡ್ ಮಾಸ್ಟರ್ ಹತ್ರ ಹೋಗಿ ನಂಗೆ ತುಂಬಾ ಅವಾಗಿಂದಾನೇ ಧೈರ್ಯ ಇರ್ತಿತ್ತೇನು ಸ್ಕೂಲ್ ಹತ್ರ ಹೋಗ್ತಿದ್ದೆ. ಸರ್ ನನ್ ಕಿವಿ ಮುಟ್ತಾ ಇದೆ, ನೀವು ನನ್ ಸ್ಕೂಲಿಗೆ ತಗೊಳ್ಳಿ ಅಂತ. Okay. ಅವ್ರು ಹೇಳೋರು ನೀವ್ ಒಬ್ರೇ ಬಂದ್ರೆ ಆಗ್ಲಿಲ್ಲ, ನಿಮ್ ಅಪ್ಪನ್ ಕರ್ಕೊಂಡ್ ಬರ್ರಿ. ನಾ 1 ವರ್ಷ ವೇಟ್ ಮಾಡಿದ್ರೆ ನಮ್ ತಂದೆಯವ್ರು ಬರ್ಲಿಕ್ಕೆ ಅವಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? 5 ವರ್ಷ ಇತ್ತು ಮ್ಯಾಮ್. ನಾನು 6 ವರ್ಷದಲ್ಲಿ ಜಾಯ್ನ್ ಆಗಿದ್ದು. ನಮ್ಮ ಅಪ್ಪ ಬಂದು ನನ್ನ ಸ್ಕೂಲ್ ಸೇರ್ಸಕ್ಕೆ ಅಲ್ಲಿಗೆ 1 ಇಯರ್ ಅಲ್ಲಿ ತನಕ ನೀವು 1 ಇಯರ್ ಸ್ಟ್ರಗಲ್ ಮಾಡ್ಬಿಟ್ಟಿದ್ರಿ. ನಾನ್ ಸ್ಕೂಲ್ ಜಾಯಿನ್ ಮಾಡ್ಲಿಕ್ಕೆ ನಾನೇ, ಈಗಿನ ಮಕ್ಕಳೆಲ್ಲ ಸ್ಕೂಲ್ ನಾವೇ ಡಿಸೈಡ್ ಮಾಡ್ತೀವಿ ಯಾವ ತರ ಅಂತ ಹೇಳಿ. ಬಟ್ ಅದು ಒಂಥರ ಅನುಭವ. ಅವಾಗ ಎಲ್ಲರಿಗೂ ಅನ್ಸೋದು ನಾನು ಚೆನ್ನಾಗ್ ಓದ್ತೀನಿ ಅದೊಂಥರ ಮೆಂಟಲಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ, ನಾನು ಚೆನ್ನಾಗ್ ಓದ್ತೀನಿ, ನನ್ಗೆ ಓದಿದ್ದೆಲ್ಲ ನೆನ್ಪಿರುತ್ತೆ ಆ ತರ. ಅದಾದ್ಮೇಲೆ ಹಂಗೆ ನನ್ ಸಿಸ್ಟರ್ಸು ಅದೇ ಸ್ಕೂಲು ಹಂಗೆ ಬರ್ತಾ ಇದ್ರು. ಬಟ್ ನೀವ್ ಎಷ್ಟನೇ ಮಗಳ? 5ನೇ ಮಗಳು ನಾನು. ಎಲ್ಲರಿಗಿಂತ ನಾನ್ ಸ್ವಲ್ಪ ಜಾಸ್ತಿ ಓದ್ತೀನಿ ಅನ್ನೋದು ಮನೆಯಲ್ಲಿ ಅಕ್ಷರನು ತುಂಬಾ ದುಂಡಗಿದೆ. 7th ಆಯ್ತು, ಹಂಗೆ 10th ಮುಗೀತು. ಮ್ಯಾಮ್ ನಿಮ್ಗೆ ಒಂದು ಆಫೀಸರ್ ಆಗ್ಬೇಕು ಅನ್ನೋದು ಒಂದು ಡ್ರೀಮು ಚಿಕ್ಕ ಏಜ್ ಅಲ್ಲೇ ಬಂದಿರೋದ, ಹಾಗೆ ಇಲ್ಲ ಇದು ಮಧ್ಯಂತರದಲ್ಲಿ ನಿಮ್ಗೆ ಬಂದಿರೋದ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ನ ಸ್ಪಾರ್ಕ್ ಮಾಡ್ತಾ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಮ್ಯಾಮ್, ನನಗೆ ಡಾಕ್ಟರ್ ಆಗ್ಬೇಕಂತಾನೆ ಇತ್ತು. ಆಫೀಸರ್ ಅನ್ನೋ ಐಡಿಯಾನು ನಮ್ಗೆ ಅವಾಗ ಇರ್ಲಿಲ್ಲ, ಥಾಟ್ ಇರ್ಲಿಲ್ಲ ಈ ತರ ಇರುತ್ತೆ ಅಂತೇಳಿ. 10th ನಾನು 88% ಆಯ್ತು. ಒಳ್ಳೆ ಟಾಪರ್ ಆದೆ, ಪೇಪರ್ ಅಲ್ಲೆಲ್ಲ ಬಂತು ಈ ತರ ಕರೂರು ಆಗಿದ್ರೆ ಖುಷಿಯಾಗಿತ್ತು. ಊರಲ್ಲೆಲ್ಲ ಒಂದೇನಂದ್ರೆ ಈ ಹುಡುಗಿ ಡಾಕ್ಟರ್ ಆಗ್ತಾಳೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ, ಚೆನ್ನಾಗಿ ಓದ್ತಾಳೆ. ನಿಮ್ಮ ಅಮ್ಮನ ಒಂದು ಆ ಕ್ಷಣದಲ್ಲಿ ನಿಮ್ಮ ಅಮ್ಮನ ಒಂದು ಖುಷಿ ಸಪೋರ್ಟ್? ಸಿಂಪಲ್ ಮ್ಯಾಮ್, ಒಬ್ರ ಹತ್ರ ಹೇಳ್ಕೊಳಕ್ ಟೈಮ್ ಎಲ್ಲಿದೆ, ಮನೆಯಲ್ಲೇ ಕೆಲ್ಸ, ತುಂಬಾ ಕೆಲ್ಸ. ನಮ್ ತಂದೆಯವ್ರು ನೋಡ್ಕೋಬೇಕು. ನಮ್ ತಂದೆ ಒಂದ್ ಸರ್ಟೇನ್ ಏಜ್ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಮರೆತು ಹೋಗೋದು, ಆತರ ಎಲ್ಲ ಮನೆ ಬಿಟ್ಟು ಹೋಗೋದು, ಆತರ ಎಲ್ಲ ಅದು ಬೈಪೋಲಾರ್ ಡಿಸೀಸ್ ಅಂತ ಹೇಳಿ ಬಂದಿತ್ತು ಮ್ಯಾಮ್ ಅದು. ಹಂಗಾಗಿ ಅವ್ರಿಗೆ ಇವತ್ತೇನಾಗುತ್ತೆ ನೆನಪಿರಲ್ಲ. ತುಂಬಾ ಯೋಚನೆ ಮಾಡಿದ್ರಂದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ, ನಿದ್ದೆ ಮಾಡಲ್ಲ, ರಾತ್ರಿ ಎಲ್ಲ ಓಡಾಡೋದು, ಎಲ್ಲೆಲ್ಲೋ ಹೋಗ್ಬಿಡೋದು. ನಮ್ ತಾಯಿ ಮತ್ತೆ ಅವ್ರು ನೋಡ್ಕೊಂಡು ಹೋಗಿ ಬರೋದು. ಅಂದ್ರೆ ನಿಮ್ಮ ಅಮ್ಮಂಗೆ 2 ಜವಾಬ್ದಾರಿ, ಮಕ್ಕಳ ಹಾಗೆ ಗಂಡ ಇಬ್ರದ್ದು. ಹಂಗಾಗಿ ಅವ್ರು ಯಾವ್ದನ್ನು ಅಷ್ಟು ವ್ಯಕ್ತಪಡಿಸಿಲ್ಲ ಅಂತ ನಾನ್ ಅನ್ಕೊಳ್ತೀನಿ. ಯಾಕಂದ್ರೆ ಮನೆ ಪರಿಸ್ಥಿತಿ ನಾವು ತುಂಬಾ ಹತ್ತಿರದಿಂದ ನೋಡ್ಬಿಟ್ಟಿದ್ವಿ. ಗೊತ್ತಾಯ್ತು ಮ್ಯಾಮ್. ಹಂಗಾಗಿತ್ತು. ಮತ್ತೆ ಅದಾಯ್ತು, PUC ಮುನ್ಸಿಪಲ್ ಕಾಲೇಜ್ ಬಳ್ಳಾರಿನಲ್ಲಿ. ನಮ್ ಸಿಸ್ಟರ್ಸ್ ನಮ್ಮ ಮನೆಯಲ್ಲಿ ಯಾವ ತರ ಅಂದ್ರೆ ಮ್ಯಾಮ್, ಫಸ್ಟ್ ಯಾರು ಇರ್ತಾರೋ ಅವರು ನಮ್ಮನ್ನ ನೋಡ್ಕೊಳ್ತಾರೆ, ಆಮೇಲೆ ಸೆಕೆಂಡ್ ಯಾರು ಇರ್ತಾರೋ ಅವ್ರು ಮದ್ವೆ ಆಗೋದ್ರೆ ಇವ್ರು, ಹಂಗೆ ಮ್ಯಾಮ್. ಅಂದ್ರೆ ಸಪೋರ್ಟ್ ಅಂದ್ರೆ ನಿಮ್ಗೆ ಒಂದು ವಿಮೆನ್ ಸಪೋರ್ಟ್ ಬ್ಯಾಕ್ ಈ ಒಂದು ನೀವು ಕಷ್ಟದಲ್ಲಿ ಬೆಳೆದ್ರು ಸಹ ನಿಮ್ಗೆ ಒಂದು ಫ್ಯಾಮಿಲಿ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತು ಅಂತ ಹೇಳ್ಬೋದು. ಪೂಜಾ ಅನ್ನ ನಮ್ ಸಿಸ್ಟರ್ ಇದಾರಲ್ಲ, ಅವ್ರು ನಮ್ಗೆ ಬುಕ್ಸ್ ತರ್ತಿದ್ರು. ಅವ್ರು ಅವಾಗ್ಲೇ ಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆಗಿ, ಅವ್ರು ಏನಾದ್ರು ಅವ್ರು ಬರೋ ಸಂಬಳದಲ್ಲಿ ನಮ್ಗೆ ಬುಕ್ಸ್ ತರೋದು. ಆಮೇಲೆ ನಮ್ ಇನ್ನೊಬ್ಬ ಸಾವಿತ್ರಿ ಸಿಸ್ಟರ್ ಅಂತ ಹೇಳಿ, ಅವ್ರ ಏನ್ ಕೆಲಸ ಮಾಡ್ತಾರೋ ಅದ್ರಲ್ಲಿ ನಮ್ಗೆ ದುಡ್ಡು ತಂದ್ಕೊಡು, ಏನ್ ಓದ್ಸೋದು, ನಮ್ಮ ಹಾಸ್ಟೆಲ್ ಫೀ ಕಟ್ಟೋದು. ಆಮೇಲೆ ನಾನ್ ಜಾಯ್ನ್ ಆದ್ರೆ ನಾನ್ ನನ್ನ ಸಿಸ್ಟರ್ಸ್ ಕಟ್ಟೋದು, ಈ ತರ ಒಬ್ರಿಗೊಬ್ರು ಇಂಟರ್ಲಿಂಕ್. ಗೊತ್ತಾಯ್ತು ಮ್ಯಾಮ್. ನೀವ್ ಹೇಳಿದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು 6 ಜನ ಹೆಣ್ಣು ಮಕ್ಕಳು ಕಂಟಿನ್ಯೂಸ್ ಆಗಿ, ಮತ್ತೆ ನೆಕ್ಸ್ಟ್ ಟ್ವಿನ್ಸ್ ಬಾಯ್ಸ್ ಹುಟ್ಟಿದ್ರು ಅಂತ ಹೇಳಿ. ನಾನು ಕೇಳ್ಪಟ್ಟಿದ್ದ ಪ್ರಕಾರ ನಿಮ್ಮನೇಲಿ ಒಂದು 6 ಜನನು ಸಹ ಗೌರ್ಮೆಂಟ್ ಜಾಬ್ ಅಲ್ಲಿ ಅಪಾಯಿಂಟ್ ಆಗಿದಾರಂತ. 6 ಅಥವಾ 7 ಜನ. ಅದೊಂದು ಸ್ಟೋರಿನ ಹೇಳ್ಕೊಳ್ಳೋದಾದ್ರೆ ಮ್ಯಾಮ್ ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ. ಒಂದು ಮನೆಯಲ್ಲಿ ಒಂದು 7 ಜನ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಸೇವೆ ಮಾಡುದಂದ್ರೆ ಅಷ್ಟು ಸುಲಭದ ಮಾತಂತೂ ಅಲ್ಲೇ ಅಲ್ಲ. ಅದು ಹೇಗಿತ್ತು ಅಂದ್ರೆ ಅದ್ರ ತುಂಬಾ ಸಪೋರ್ಟ್ ಯಾರಾಗಿ ನಿಂತಿದ್ರು ನಿಮ್ಮ ಒಂದು ಎಲ್ಲ ಇನ್ಸ್ಪಿರೇಷನ್? ತಾಯಿ, ಮೇಜರ್ಲಿ ನಮ್ ತಾಯಿ. ಜನ ಯಾರು ಏನಂದ್ರು, ಯಾಕೆ ಇಷ್ಟು ಜನ ಓದಿಸ್ತಾಳೆ, ಇಷ್ಟು ಜನ ಹೆಣ್ಮಕ್ಳಿದಾರೆ, ಅಯ್ಯಪ್ಪಗೆ ತಲೆ ಅಷ್ಟು ಮೆಂಟಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, ಯಾಕೆ ಈ ಅಮ್ಮ ಇಷ್ಟು ಹೋರಾಟ ಮಾಡ್ಬೇಕು, ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು, ಒಂದ್ ಮನೆ ಕೊಟ್ರೆ ಹೋಗ್ಬಿಡ್ತಾರ, ಅವ್ರೇನ್ ನಮಗೆ ತಂದು ಕೊಡ್ತಾರ, ಯಾಕೆ ಓದಿಸ್ಬೇಕು ಅನ್ನೋದೇ ತುಂಬಾ ಜನ. ನಮ್ಮಮ್ಮಗೆ ಈ ಫಂಕ್ಷನ್ ಇದು ಅಂತ ಇಲ್ಲ, ಎಲ್ರು ಮಾತಾಡೋರು. ನಮ್ಮಮ್ಮ ಯಾವ್ದನ್ನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಓದ್ಬೇಕು ಅನ್ಕೊಂಡ್ರೆ ಓದ್ಲಿ, ಮದ್ವೆ ಅಂತೂ ಫ್ಯೂಚರ್ ಅಲ್ಲಿ ಯಾವ್ದೋ ಒಂದ್ ಟೈಮಲ್ಲಿ ಸರ್ಟನ್ ಟೈಮಲ್ಲಿ ನಾವು ಆಗ್ಲೇಬೇಕು, ಅದೇನು ಆಗ್ದಂಗಂತ ಇರ್ಲಿಕ್ಕೆ ಆಗಲ್ಲ. ಹಂಗಾಗಿ ಅವ್ರು ಯಾವ್ದು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ನಾವು 2015 ನಲ್ಲಿ ಆಲ್ಮೋಸ್ಟ್ ಒಂದ್ 4-5 ಜನಕ್ಕೆ ಕಂಟಿನ್ಯೂಸ್ ಜಾಬ್ ಆಯ್ತು ಸೆಟಲ್ ಲೈಫ್ ಅನ್ನೋದು ಸ್ಟಾರ್ಟ್ ಆಯ್ತು. ನಮ್ ಬ್ರದರ್ಸ್ ಹಂಗೆ ಇದ್ರು. ಅಕ್ಕ ಓದ್ತಾಳಲ್ಲ, ಅಕ್ಕ ಕೆಲಸ ಮಾಡ್ತಿದ್ರೆ ತುಂಬಾ ದುಡ್ಡು ಕೇಳ್ಬಾರ್ದು, ಆಕೆನ ಹತ್ರ ಏನಿದೆ ಗವರ್ಮೆಂಟ್ ಹಾಸ್ಟೆಲ್, ಅವ್ರು ಓದ್ಕೊಳ್ಳೋರು. ಬಟ್ ಒಂಥರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮೇಡಮ್, ಇವ್ರಿಗೆ ತೊಂದರೆ ಕೊಡಬಾರ್ದು, ಇವ್ರಿಗೆ ಇದು ಕೇಳಬಾರ್ದು, ನಮ್ ಪರಿಸ್ಥಿತಿ ಈ ತರ ಇದೆ, ನಾವು ಓದ್ಬೇಕು, ಒಬ್ರನ್ನ ಇದ್ ಮಾಡಬಾರ್ದು ಅಂತೇಳಿ
ನಾವೇ ಸೆಲ್ಫ್ ಆಗಿ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ನಿಮ್ಮ ಅಮ್ಮನ ಸಪೋರ್ಟು ಬ್ಯಾಕ್ ಇದ್ದಂತೆ ನಿಮ್ಮ ಸಿಸ್ಟರ್ ಸಪೋರ್ಟು ಅದ್ರ ಜೊತೆಗೆ ಲಿಂಕ್ ಆಗ್ತಾನೆ ಬಂತು. ಕೇಳ್ಪಟ್ಟಿದ ಪ್ರಕಾರ ನೀವೊಂದು 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಗೌರ್ಮೆಂಟ್ ಫೀಲ್ಡ್ ಅಲ್ಲಿ ಮಾಡಿದ್ದೀರಾ. ಅದರಲ್ಲಿ ಫ್ರಮ್ ದ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಟು ಟಿಲ್ ಟುಡೇ ಆಸ್ ಎ KS ಆಫೀಸರ್, ಆಸ್ ಅನ್ ಅಕೌಂಟ್ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಒಂದು 5 ಜಾಬ್ನ ನೀವು ಚೇಂಜ್ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಅದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಒಂದು ಬ್ರಾಂಚ್ ಪೋಸ್ಟ್ ಆಫ್ ಮಾಸ್ಟರ್ ಟು ಟಿಲ್ KS ಆಫೀಸರ್, ಅಂಡ್ ಅಗೇನ್ ನಿಮ್ಮ ಡ್ರೀಮ್ ಇದೆ, ಮತ್ತೊಂದು ಆಂಬಿಷನ್ ಡ್ರೀಮ್ ನಾವು ಲಾಸ್ಟ್ ಅಲ್ಲಿ ರಿವೀಲ್ ಮಾಡುವಂತ ಅನ್ಕೊಂಡಿದ್ದೀನಿ. ಇನ್ನು ನಿಮ್ಮ ಸಾಧನೆ ಇಲ್ಲಿಗೆ ನಿಂತಿಲ್ಲ, ಆ ಸಾಧನೆಯು ನೆರವೇರಲಿ ಅಂತ ನಾನು ಹೇಳ್ಕೊಂತೀನಿ. ಅದೊಂದು ಎಕ್ಸ್ಪೀರಿಯನ್ಸ್ ನ ನೀವು ಫುಲ್ಲಿ ಒಂದು ಸಮ್ಮರೈಸ್ಡ್ ವೇ ಅಲ್ಲಿ ಶೇರ್ ಮಾಡ್ಕೊಂಡು. ಇದರಿಂದ ನಮ್ಮ ತಾಯಿಯ ಶ್ರಮ, ತಂದೆಯ ಶ್ರಮ ತುಂಬ ಇರುತ್ತೆ. ಎಲ್ಲರಿಗೂ ಆಫ್ಟರ್ ಮ್ಯಾರೇಜ್ ಕೂಡ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಅವ್ರದ್ದು ಅಷ್ಟೇ ಸಪೋರ್ಟ್ ಅವ್ರ ಕಡೆಯಿಂದನೂ ಸಿಕ್ಕ ಕಾರಣಕ್ಕೆ ಇಷ್ಟು ಮಾಡ್ಲಿಕ್ಕೆ ಆಗಿದೆ. ಅದೇ 2 ಮಕ್ಕಳು ಇದೆ, ಇವಾಗ 4 ತಿಂಗಳು ಮಗುನ ಸಹ ಬಿಟ್ಟು ಬಂದು ಇವಾಗ ಈ ಶೋನ ನೀವು ಟೈಮ್ ಕೊಟ್ಟಿದ್ದೀರಾ. ನನಗೆ ಪರಿಚಯ, ನಾನು UPSC 2024 ಅಟೆಂಪ್ಟ್ ಕೊಡಬೇಕಾದ್ರೆ ಇವರು ಅಲ್ಲೇ ಸಿಕ್ಕಿದ್ದು ನನಗೆ. ತುಂಬ ಒಳ್ಳೆ ವ್ಯಕ್ತಿ. ನಾನು ಪ್ರೆಗ್ನೆಂಟ್ ಇದ್ದೆ ಅವಾಗ, 2 ತಿಂಗಳು ಪ್ರೆಗ್ನೆಂಟ್. ಹೌದು ಮ್ಯಾಮ್ ಬಂದು ಮಾತಾಡಿದಾಗ ನಾನೇನಂತ ಹೇಳಿದೆ, ಜಾಸ್ತಿ ಮಾತಾಡಿರ್ಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ದಿನದಲ್ಲಿ ಎಲ್ಲ ಹೇಳೋರು ಇವರು KS ಆಫೀಸರು ಅಂತ ಹೇಳಿ. ಇವರಲ್ಲಿ KS ಆಫೀಸರ್ ಆದರೆ ಎಷ್ಟು ಗರ್ವ ಮಾಡ್ತಾರೆ, ಇವ್ರು ನೋಡಿದ್ರೆ KS ಆಫೀಸರ್ ಥರ ಇಲ್ಲಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಂತಲ್ಲ, ನಾನು ಆಫೀಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಂದರೆ ಸ್ವಲ್ಪ ದೂರನೇ ಇರ್ತೀನಿ. ಆದರೆ ಇವರು ಬರೋ ರೀತಿ, ಒಂದು ಸಾಯಂಕಾಲ ಬರೋರು, ಕೆಲಸವನ್ನು ಮುಗಿಸ್ಬಿಟ್ಟು ಸಾಯಂಕಾಲ ಬರ್ತಾಯಿದ್ರು. ನನ್ನ ಫ್ರೆಂಡ್ ಭಾವನಾ ಅಂತ ಇದ್ದರು, ಅವರು ತುಂಬ ಇವ್ರ ಬಗ್ಗೆ ಹೇಳೋರು. ಇವರು ತುಂಬ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಲ್ಲಿ ತುಂಬ ಅಚೀವ್ಮೆಂಟ್ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿ. ಆವಾಗ ನಾನು ಸ್ವಲ್ಪ ಸ್ಪಾರ್ಕ್ ಆಗ್ತೀನಿ. ಅದಾದಮೇಲೆ ಇವರು ಹೇಳ್ತಾರೆ ಇವ್ರಿಗೆ ಪ್ರೆಗ್ನೆಂಟ್ ಇದ್ದಾರೆ 2 ಮಂತ್ಸು, ನೆಕ್ಸ್ಟ್ ಕಮ್ಮಿಂಗ್ UPSC ಪ್ರಿಪ್ರೇಷನ್ ಕೊಡ್ತಾರೆ ಅಂತ ಹೇಳಿದರು. ಕೆಲಸ ಮಾಡ್ತಿದ್ದಾರೆ ಒಂದು ಕಡೆ ಇನ್ನು ಟೈಮ್ ಶಾರ್ಟೇಜ್ ಇದೆ. ಸಾಯಂಕಾಲ ಒಂದು 2-3 ಅವರ್ಸ್ ಬರ್ತಾರೆ, ಸುಮ್ಮನೆ ಏನು ಟ್ಯಾಬಲ್ಲಿ ನೋಡಿಕೊಂಡು ಹೋಗ್ತಾರೆ. ಎಷ್ಟು ಕಮ್ಮಿ ಟೈಮಲ್ಲಿ ಹೇಗೆ ಓದಲಿಕ್ಕಾಗುತ್ತೆ, ಹಾಗೂ ಪ್ರೆಗ್ನೆಂಟು. ಹಾಗೆ ಅಲ್ಲಿ AC ಹಾಕಿದಾಗ ಲೈಬ್ರರಿಯಲ್ಲಿ ಅವ್ರಿಗೆ ವಾಮಿಟ್ ಸೆನ್ಸೇಷನ್ ಬರೋದು. ಅಷ್ಟೆಲ್ಲದರ ಮಧ್ಯೆನೂ ಸ್ವಲ್ಪ 3 ಗಂಟೆ ಅವರು ಕಠಿಣವಾಗಿ ಓದ್ಕೊಂಡೇ ಹೋಗ್ತಾಯಿದ್ರು. ಸಮ್ ಟೈಮ್ ಒಂದು 9:30-10 ಗಂಟೆ ತನಕ ಇದ್ದಿದ್ದ ಟೈಮು ನಾನು ನೋಡಿದ್ದೀನಿ. ಆ ಮೂಮೆಂಟು ನನಗೆ ತುಂಬ ಇನ್ಸ್ಪೈರ್ ಅನಿಸ್ತು ಮ್ಯಾಮ್ ನಿಮ್ಮನ್ನು ನೋಡಿ. ಹಾಗೆಯೇ ಒಂದಿನ ನಾನು ಟೀ ಕುಡಿಯೋಕ್ಕೆ ನಿಮ್ಮ ಜೊತೆ ನೀವು ಕರೆದಿದ್ರಿ, ಬಂದಿದ್ದೆ. ಆವಾಗಲೂ ನಿಮ್ಮ ಸಿಂಪ್ಲಿಸಿಟಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಜಸ್ಟ್ ಒಂದು ಟೆಂಪಲ್ದು ಆಡಿಟಿಂಗ್ ಮುಗಿಸ್ಕೊಂಡು ಬಂದೆ ಅಂತ ಹೇಳಿದ್ರಿ. ಎಷ್ಟು ಈಸಿಯಾಗಿ ಹೇಳ್ತಾರಪ್ಪ. ಇವಾಗ ಒಂದು ಸಣ್ಣ ಜಾಬ್ ಅಂದರೆ ಹೇಳಿದರೆ ಎಲ್ಲರೂ ಒಂದು ತುಂಬ ರೀತಿಯಲ್ಲಿ ಚೇಂಜಸ್ಸು, ಬಿಹೇವಿಯರು ಚೇಂಜಸ್ಸು, ಎಲ್ಲ ರೀತಿಯಲ್ಲಿ ಅವರು ಒಂದು ಇದು ಮಾಡ್ತಾರೆ. ಎಲ್ಲರೂ ಅಂತಲ್ಲ, ಕೆಲವು ವ್ಯಕ್ತಿಗಳು ಹಾಗಿರ್ತಾರೆ. ಆದರೆ ಇವರೊಂದು ಆಫೀಸರ್ ಅನ್ನೋ ಒಂದು ಭಾವನೆನೇ ತೋರದೆ ಲೈಬ್ರರಿಯಲ್ಲಿ ಯಾರಿಗೂ ಹೇಳ್ದೆ ಒಂದು ಕಾರ್ನರಲ್ಲಿ ಬಂದು ಕೂತ್ಕೊಂಡು ಸಿಂಪಲ್ಲಾಗಿ ಹೋಗ್ತಾಯಿದ್ರು. ಆ ದಿನ ಆಗಿ ಅವ್ರನ್ನ ಮೀಟ್ ಆಗಿರೋ ದಿನ ಇವತ್ತಿಗೂ ಸಹ ನನ್ನ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ, ನನ್ನ ಪ್ರತಿಯೊಂದು ಎಕ್ಸಾಮ್ ಹೋದಾಗಲೂ ಸಹ ಹೇಗೆ ಎಕ್ಸಾಮ್ ಆಯಿತು ಅಂತ ಫೋನ್ ಮಾಡಿ ಮೋಟಿವೇಶನ್ ಕೊಡೋರು. ನಾನು ಅಂದ್ಕೊಂಡೆ ಇವ್ರು ಏನು ನನಗೆ ಪರಿಚಯನೇ ಇಲ್ಲ, ಇವ್ರು ಇಷ್ಟೇನೆ ಕೇರ್ ಮಾಡ್ತಾರೆ ಅಂತ ಹೇಳಿ. ಮತ್ತು ಒಂದೊಂದು ಟೈಮು ಡಿಪ್ರೆಷನಿಗೆ ಹೋಗಿ ನಾನು ಬರೆಯಲ್ಲ ಎಕ್ಸಾಮು, ಏನು ಮ್ಯಾಮ್ ಈ ಥರ ಆಗ್ತಿದೆ ಅಂದಾಗ, ಇಲ್ಲ ಮ್ಯಾಮ್ ಲೈಫಲ್ಲಿ ಒಳ್ಳೆ ದಿನಗಳು ಬರುತ್ತೆ ಅಂತ ಮೋಟಿವೇಶನ್ ಕೊಡೋರು. ಏನಕ್ಕಂದರೆ ನಮ್ಮ ಸುತ್ತಮುತ್ತಲಿರುವವರೇ ನಮ್ಮಲ್ಲಿ ಕೆಲವೊಂದು ಟೈಮು ನಾವು ಯಾರೋ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿದ್ದು ಪರಿಸ್ಥಿತಿಯನ್ನು ನಾನು ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಅನಿಸುತ್ತೆ, ಯಾರೋ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಏನೋ ಎಕ್ಸ್ಪೆಕ್ಟೇಷನ್ ಮಾಡಿದೆ ಇಷ್ಟೊಂದು ಮೋಟಿವೇಶನ್ ಕೊಡ್ತಾರಲ್ಲ ಅಂತ ಹೇಳಿ ನನ್ನ ಲೈಫಲ್ಲಿ ಅನಿಸಿತ್ತು. ಈವನ್ ನಂದು KS ಆಗಲಿ, ಯಾವುದೋ CTI ಆಗಲಿ, ಯಾವುದೇ ರಿಸಲ್ಟ್ ಬಂದಾಗ ಫಸ್ಟು ನನಗೆ ಫೈಲ್ ಕಳಿಸೋರು, ಮ್ಯಾಮ್ ನೋಡ್ಕೊಳ್ಳಿ ಅಂತ ಹೇಳಿ. ನಿಜವಾಗಿ ಒಂದು ಟೈಮಲ್ಲಿ ನಾನು ರಿಸಲ್ಟ್ ನೋಡಿ ಶಾರ್ಟರ್ ಆದಾಗಲೂ ಸಹ 1 ವೀಕಲ್ಲಿ ನಾನು ತುಂಬ ಡಿಪ್ರೆಷನಿಗೆ ಹೋಗಿರ್ತೀನಿ. ಆವಾಗ ನನಗೆ ಮತ್ತೆ ಕಾಲ್ ಮಾಡಿ, ಮ್ಯಾಮ್ ನಾನು ಒಂದು ಲೈಫಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಅದಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿ ನೀವು ಒಂದು ಇಂಟರ್ವ್ಯೂ ಕೊಡಬೇಕಂತ ಕೇಳ್ಕೊತೀನಿ ನಾನು. ಆವಾಗ ಏನೋ ಒಂದು ತಡೆ ಮಾಡಿದೆ. ನಾನು ಇಲ್ಲಿ ತನಕ ಎಲ್ಲೂ ಇಂಟರ್ವ್ಯೂ ಕೊಟ್ಟಿಲ್ಲ ಮ್ಯಾಮ್. ಮತ್ತೊಂದು ನನ್ನ ಜೀವನದಲ್ಲಿ ಒಂದು ಡ್ರೀಮ್ ಇದೆ, ಅದು ಆದಮೇಲೆ ಕೊಡೋದಂತ ಹೇಳಿದರು. ಆದರೂ ನಿಮ್ಮ ಒಂದು ಇದಕ್ಕೆ ನಾನು ಬರ್ತೀನಿ ಮ್ಯಾಮ್ ಅಂತ ಹೇಳಿ ಎಷ್ಟು ಸಿಂಪಲ್ಲಾಗಿ ಆನ್ಸರ್ ಕೊಟ್ಟರು ಅಂದರೆ, ನಾನೇ ಹೇಳ್ತಿದ್ದೆ ಮ್ಯಾಮ್ ನಾನು ಕೇಳಿದ್ದೀನಿ ಅಂತ ನೀವು ಬರ್ತಾ ಇರೋದು, ನನಗೆ ಗಿಲ್ಟ್ ಆಗ್ತಿದೆ ಅಂತ ಹೇಳಿದ್ರಿ. ಏನು ಹೇಳಿದೆ, ಒಂದು ಕಡೆ 4 ತಿಂಗಳ ಮಗು ಮನೇಲಿದೆ, ಇನ್ನೊಂದು ಕಡೆ ಕೆಲಸದ ಒತ್ತಡ. ಇವಾಗ ರಜಾದಲ್ಲಿದ್ದರೂ ಸಹ ಅವರ ಫ್ಯಾಮ್ಲಿನ ಲೀಡ್ ಮಾಡೋದು, 2 ಮಕ್ಕಳನ್ನು ನೋಡ್ಕೊಳ್ಳೋದು, ಬಾಣಂತಿ ಸಹ, ಇಷ್ಟೆಲ್ಲದರ ಮಧ್ಯೆ ಅವರು ಎಷ್ಟು ಚಾಲೆಂಜಸ್ ಆಗಿ ಈವನ್ ಈ ಒಂದು ವಿಮೆನ್ ಡೇಗೆ ಸ್ಪೆಷಲಾಗಿ ನಾನು ಏನಕ್ಕೆ ಕರ್ಸ್ಕೊಂಡೆ ಅನ್ನೋದಕ್ಕೆ, ಇವರು ಬರೀ ಎಜುಕೇಷನ್ ಮತ್ತು ಜಾಬು ಪ್ರೊಫೆಷನಲ್ ಲೈಫಲ್ಲಿ ಸಕ್ಸಸ್ಸರ್ ಆಗಿಲ್ಲ, ಒಂದು ಪರ್ಸ್ನಲ್ ಲೈಫಲ್ಲೂ ನಾನು ಇವ್ರನ್ನ ಒಂದು ಇನ್ಸ್ಪಿರೇಷನ್ ಅಂತ ತೊಗೊತೀನಿ.
ತುಂಬ ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಇವರ ಹೋಲ್ ಜರ್ನಿಯನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇರೋ ರೀಸನು, ಅವರು ಎಲ್ಲ ರೀತಿಯಲ್ಲಿ ಅವರ ಒಂದು 10th ಆಗಲಿ 12th ಆಗಲಿ ಅವ್ರದ್ದೊಂದು ಸ್ಮಾಲ್ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ಸಲ್ಲಿ ಪ್ರತಿಯೊಂದು ಟೈಮಲ್ಲೂ ಚಾಲೆಂಜಸ್ ನೋಡಿದ್ದಾರೆ. ಆ ಫೇಲ್ಯೂರು ಸಕ್ಸಸ್ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಎಲ್ಲರಿಗೂ ಮಾದರಿ ಆಗ್ಬೋದು ಅವರ ಒಂದು ಜರ್ನಿ. ಅದಕ್ಕೋಸ್ಕರ ನಾನು ಅವರ ಜರ್ನಿಯನ್ನು ಕಂಪ್ಲೀಟಾಗಿ ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ನನಗೆ ಎಷ್ಟು ಬೆಸ್ಟ್ ಪಾಸಿಬಲ್ ಇದೆ ಅದರಲ್ಲಿ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್ ಒನ್ಸ್ ಅಗೇನ್ ಫಾರ್ ಲೈಕ್ ನನ್ನ ಒಂದು ಕಾಲಿಗೆ ನೀವು ಬಂದಿರೋದಕ್ಕೆ. ಮ್ಯಾಮ್, ನಿಮ್ಮ ಒಂದು ಹೋಲ್ ಜರ್ನಿಯಲ್ಲಿ ನಿಮ್ಮ ಅಮ್ಮನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ, ಏನಕ್ಕಂದರೆ ನಾವು ಇವತ್ತು ವಿಮೆನ್ ಡೇ ಸ್ಪೆಷಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಿಕಾಸ್ ನಿಮ್ಮ ಅಮ್ಮ ಒಂದು 6 ಕಂಟಿನ್ಯೂಸ್ಲಿ ಹೆಣ್ಣು ಮಕ್ಕಳ ಜೊತೆ, ನೀವು ಹೇಳಿದ್ರೆ ನೆಕ್ಸ್ಟು ಟ್ವಿನ್ಸ್ ನಿಮಗೆ ಬಾಯ್ಸ್ ಹುಟ್ಟಿದ್ರು ಅಂತ ಹೇಳಿ, ಅವರ ಒಂದು ಸಪೋರ್ಟ್ ಹೇಗಿತ್ತು, ಅವರ ಎಜುಕೇಷನು, ಅವರು ಎಷ್ಟು ಓದಿದ್ರು, ಹಾಗೆ ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡು ಒಂದು ಬ್ರೀಫ್ ಆಗಿ ಹೇಳೋದಾದರೆ. ನಮ್ಮ ತಾಯಿ 5ನೇ ಕ್ಲಾಸ್ವರೆಗೂ ಓದಿದಾರೆ ಮ್ಯಾಮ್, ತಂದೆ ಏನು ಓದಿರಲಿಲ್ಲ. ಬಟ್ ನಾವು ಹೆಣ್ಮಕ್ಳು ಅಂತ ನಮ್ಮ ತಂದೆ ತಾಯಿ ಯಾವತ್ತು ನಮಗೆ ಅಂದರೆ ಏನು ಡಿಫ್ರೆನ್ಶಿಯೇಷನ್ ಏನು ಮಾಡಿಲ್ಲ, ಓದ್ತಾರ ಓದ್ಲಿ ಅನ್ನಂಗೆ ಇತ್ತು. ಬಟ್ ನಾವೇನು ಮಾಡ್ತಿದ್ವಿ, ನಾವೇನು ಓದ್ತಿದ್ದೀವಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅಷ್ಟು ಕೆಲಸ, ನೀವೇ ನೋಡಿ 1-2 ಮಕ್ಕಳಿಗೆ ಎಷ್ಟು ಸಾಕಾಗ್ತಿದೆ ನಮಗೆ, ಅದರಲ್ಲಿ 8 ಜನನ ಅವರೆಲ್ಲ ಇದು ಮಾಡಿಕೊಂಡು ಮಾಡಿದ್ದಾರೆ ಅಂದರೆ ಅದು ಒಂದು ದೊಡ್ಡ ಸಾಧನೆ ಅಂತಲೇ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ. ಆಮೇಲೆ ನಮ್ಮ ತಾಯಿ ಒಂದು ಮಾತು ಹೇಳೋರು, ಓದ್ಕೊಳ್ರಿ, ಓದ್ಕೊಂಡು ಒಂದು ಒಳ್ಳೆ ಕೆಲಸ ತಗೊಳ್ಳಿ, ಓದ್ಕೊಂಡು ಒಂದು ಒಳ್ಳೆ ಕೆಲಸ ತಗೊಳ್ರಿ, ಅವಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಅಂತೇಳಿ. ಹಾಗೆ ಆಗುತ್ತೆ. ಮತ್ತು 2009 ನಾನು PUC ಫೇಲ್ ಆಗ್ತೀನಿ. ಹೇಳಿದ್ದೆ ನಾನು 10th ಟಾಪರ್ ಇದ್ದೆ ಊರಲ್ಲಿ. ಮ್ಯಾಮ್, ನಿಮ್ಮದು 10th ಸ್ಟೋರಿ, 10th ಆ್ಯಂಡ್ 12th ಅಲ್ಲಿ ಆಗಿರೋ ಒಂದು ಚೇಂಜಸ್ಸು, ಅಂದರೆ ಇವಾಗ ಓದ್ತಿರುವ ಮಕ್ಕಳಿಗೆ 10th ಮತ್ತು 12th ಅನ್ನೋದು ಒಂದು ಮಹತ್ತರವಾದ ಘಟ್ಟ. ಅಲ್ಲಿ ನೀವು ಒಂದು ನಿಮ್ಮ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದರೆ ಈಗಲಿನ ಮಕ್ಕಳಿಗೆ ತುಂಬ ಅದು ಹೆಲ್ಪ್ ಆಗ್ಬೋದಂತ. ಹಾಗೆಯೇ ಅವರ ಪೇರೆಂಟ್ಸ್ಗಳಿರ್ತಾರೆ ವೀಕ್ಷಕರಲ್ಲಿ, ಅಂಥವ್ರಿಗೆ ತುಂಬ ಮಾರ್ಗದರ್ಶನ ಆಗ್ಬೋದು ಅನ್ನೋದೊಂದು ಸ್ಟೋರಿ, ನಿಮ್ಮ ಸ್ಟೋರಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ನನಗೆ ನೀವು ಹೇಳಿದ್ರೆ ನನ್ನ ಜರ್ನಿನಲ್ಲಿ ಒಂದು 15 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನನಗೆ ಒಂದು ಅರ್ಥ ಆಗಿರೋದೇನೆಂದರೆ, ಪರ್ಸಂಟೇಜ್ ನೆವರ್ ಡಿಫೈನ್ ಎನಿವನ್. ನೀವು ಯಾವಾಗಲೂ ಹೇಳಿ, ನಾನೇ ಎಕ್ಸಾಂಪಲ್ ಇದ್ದೀನಿ. 10th ಟಾಪರ್ ನಾನು, 2nd ಟಾಪರ್. ಆಮೇಲೆ ನಂದು ಏನಾಯಿತು, ಗ್ರಾಫರ್ PUCನಲ್ಲಿ ನಾನು ಫೇಲ್ ಆದೆ. ಯಾಕಂದರೆ ಹಾಸ್ಟೆಲ್ಗೆ ಹಾಕಿದ್ರು, ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಮನೆಗೆ ಬಂದೆ, TV ನೋಡಿದೆ, ಬರೀ ಸಿನಿಮಾಗಳು ನೋಡಿದೆ, ಸೀರಿಯಲ್ಗಳು ನೋಡಿದೆ, ನಾನು ಇಷ್ಟೇ ಮಾಡಿದೆ. ನಾನು ಅವಾಗ PUC ಫೇಲ್ ಆದೆ. ಫೇಲ್ ಆದಮೇಲೆ ಗೊತ್ತಾಯಿತು ನಾನು ಫೇಲ್ ಆಗಬಾರ್ದಿತ್ತು ಅಂತೇಳಿ. ಬಟ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫೇಲ್ಯೂರ್ ಆಗಿಬಿಟ್ರೆ ಲೈಫೇ ಇಲ್ಲ ಅಂದ್ಕೊಳ್ಳೋರಿಗೆ ನಾನು ಒಂದೇ ಹೇಳ್ತೀನಿ, ನೀವು ಅಲ್ಲಿ ನಿಂತು ನಾನು ಏನು ಮಾಡಬೇಕಿತ್ತು ಮಾಡಬಾರ್ದಿತ್ತು ಅಂತ ಒಂದು ಯೋಚನೆ ಮಾಡಿದರೆ ಸಾಕು, ಆಗ್ಬಿಡುತ್ತೆ ಮೇಡಮ್. ಪಾಸ್ ನಮ್ಮ ಕೈಯಲ್ಲಿ ಇರಲ್ಲ, ನಾವೇ ಹಿಂಗೆ ಮಾಡಬೇಕಂತ ಏನಿಲ್ಲ. ಡೆಸ್ಟಿನಿ ಹಂಗೆ ತೊಗೊಂಡೋಯ್ತು. ಫೇಲ್ ಆದೆ ನಾನು. ಆವಾಗ ನನಗೊಂದು ರಿಯಲೈಸೇಷನ್ ಆಯಿತು. ಆಮೇಲೆ ಇಮಿಡಿಯೇಟ್ ಜಾಬಿಗೆ ಜಾಯ್ನ್ ಆಗ್ತೀನಿ. 18 ವರ್ಷ ನಾನು ಜಾಬಿಗೆ ಜಾಯ್ನ್ ಆದಾಗ. ಮ್ಯಾಮ್, ಇದ್ರ ಮುಂದೆ ನಿಮ್ಮದು ಫ್ರಮ್ ದ ಪೀರಿಯಡ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇಂದ ನೀವು ಇವತ್ತು KS ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ. ಆ ಫ್ರಮ್ ದ ಪೀರಿಯಡ್ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ತನಕ ನೀವು 5 ಫೀಲ್ಡಲ್ಲಿ ಕೆಲಸ ಮಾಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಲ್ಲಿ 5 ಫೀಲ್ಡಲ್ಲಿ ನೀವು ಸೆಕ್ಟರ್ ಚೇಂಜ್ ಇತ್ತು. ಆ ಸೆಕ್ಟರ್ನ ಚೇಂಜ್ ಮಾಡ್ಕೊಬೇಕಂದ್ರೆ ನಿಮಗೆ ಬಂದಿರುವ ಚಾಲೆಂಜಸ್ಗಳು, ಹಾಗೆ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಮ್ಯಾಮ್, ಅದನ್ನು ಒಂದು ಬ್ರೀಫ್ ಆಗಿ ಹೇಳೋದಾದರೆ. ಅದೇ ಮ್ಯಾಮ್, ನನಗೇನು ಅಂದರೆ 2009 ನಾನು ಅಲ್ಲಿ ಜಾಯ್ನ್ ಆಗ್ತೀನಿ. ತುಂಬ ಕಷ್ಟ ಮ್ಯಾಮ್. ನಾವು ಅಷ್ಟು ಈಸಿ ಲೈಫ್ ಅಂತ ಹೇಳ್ತೀವಲ್ಲ, ಒಂದು ಕೆಲಸ ಸಿಕ್ಕ ತಕ್ಷಣ 3216 ನಂದು ಮೊದಲನೇ ವೇತನ. ಫಸ್ಟ್ ನಂದು 3216 ರುಪೀಸ್ ಫಸ್ಟ್ ಪೇ ನನಗೆ ಸ್ಯಾಲ್ರಿ ಆಗಿರೋದು 2009 ಅವಾಗ. ಅದೇ ದೊಡ್ಡದು ಮ್ಯಾಮ್. ಆ್ಯಕ್ಚುಲಿ ನನಗೆ ಹೆಮ್ಮೆ ಇದೆ, ಅದರಿಂದನೇ ನಾನು ಇಷ್ಟು ಮುಂದೆ ಬರೋಕ್ಕಾಗಿರೋದು. ಆ ಸ್ಯಾಲ್ರಿ ನಾನು ಮರೆಯಲ್ಲ, ಅಲ್ಲಿರೋ ಜನನೂ ನಾನು ಮರೆಯೋಕ್ಕಾಗಲ್ಲ. ಅದಾದ್ಮೇಲೆ ನನಗೆ ಅನ್ಸಿತ್ತು ನಾನು ಯಾವ್ದಾದ್ರು ಎಕ್ಸಾಮ್ ಬರೀಲೇಬೇಕು. ಅಲ್ಲಿ ಸ್ಟಾಪ್ ಆಗಿಲ್ಲ ನಿಮ್ಮ ಲೈಫಲ್ಲಿ, ಮತ್ತೆ ನೀವು ಮುಂದಕ್ಕೆ ಹೋಗ್ತಾನೆ ಇದ್ರಿ. PUC ಡೈರೆಕ್ಟ್ ಕಟ್ಟಿದೆ, 75 ಆಯ್ತು. ಅದಾದ್ಮೇಲೆ ನಾನು ಒಂದು ಕೆಲಸ ಮಾಡ್ತಿದ್ದೆ ಮ್ಯಾಮ್ ನನ್ನ ಲೈಫಲ್ಲಿ. ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಪೋಸ್ಟ್ ಆಫೀಸ್ಗೆ ಹೋಗೋ ದಾರಿನಲ್ಲಿ ಲೆಫ್ಟ್ ಸೈಡ್ ಒಂದು ಜೆರಾಕ್ಸ್, ಶಬರಿ ಜೆರಾಕ್ಸ್ ಅಂತ ಇರುತ್ತೆ. ಅವ ಏನ್ ಮಾಡ್ತಾ ಇದ್ದ, ಎಲ್ಲ ಎಕ್ಸಾಮ್ಸ್ ಯಾವ್ಯಾವ ಕಾಲ್ ಫಾರ್ ಆಗಿದೆ ಎಲ್ಲ ನೋಟಿಫಿಕೇಶನ್ಸ್ ಆಗ್ತಾ ಇದ್ವು. ನಾನು PUCಗೆ ನಾ ಏನ್ ಎಲಿಜಿಬಲ್ ಇದ್ದೀನಿ, ನನ್ನ 10th ಮೇಲೆ ನಾನು ಯಾವ್ದು ಎಲಿಜಿಬಲ್ ಇದ್ದೀನಿ, ತುಂಬಾ ಇದು ಎಲ್ಲರಿಗೂ ನಾನು ಒಂದು ಎಕ್ಸಾಮ್, ನಾನು ಒಂಥರ ಎಲ್ಲ ಮೆಸೇಜ್ ಕೊಡ್ತಾ ಇದ್ದೀನಿ ಮ್ಯಾಮ್. ಯಾರೋ ಬಂದು ನಮ್ಗೆ ಇದಾಗುತ್ತೆ ಇದಾಗಲ್ಲ ಅಂತ ಹೇಳೋ ತನಕ ಕೂಡಬೇಡಿ.
ಅವಾಗಾದ್ರೆ ನಾವು ಅಲ್ಲಿಗೆ ಹೋಗಿ ಹುಡುಕ್ಬೇಕಿತ್ತೀವ. ಜಸ್ಟ್ ನೀವು ಫ್ರೀ ಜಾಬ್ ಅಲರ್ಟ್ ಅಂತ ಹೊಡೆದ್ರೆ ಭಾರತದ ಮೂಲೆ ಮೂಲೆನಲ್ಲಿ ಯಾವ್ದಾವ್ದು ವೇಕೆನ್ಸಿ ಇದೆ ಅಂತ ನಿಮ್ಗೆ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಆನ್ಲೈನಲ್ಲಿ ಬರುತ್ತೆ. ಜಸ್ಟ್ ನೋಡ್ಕೊಳ್ಳಿ, ನಾವು ಅದಕ್ಕೆ ಫಿಟ್ ಇದೀವ, ನಾವು ಎಲಿಜಿಬಲ್ ಇದೀವ. ನೀವು ಎಕ್ಸಾಮ್ ಬರೀರಿ, ಹೋಗೋ ಮಾತು ಆಮೇಲೆ. ವೆರಿ ಗುಡ್ ಮ್ಯಾಮ್. ನೀವು ಎಕ್ಸಾಮ್ ಬರೀರಿ. ನಾನು ಇಲ್ಲಿ ತಪ್ಪು ಮಾಡಿದೆ ಮ್ಯಾಮ್. ನಾವು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು, ಸೆಲೆಕ್ಷನ್ ಆದ್ಮೇಲೆ ಜಾಯ್ನಿಂಗ್ ಬಿಟ್ಟಿರೋದು ನಮ್ಗೆ ಒಂದೇ ಅಂತ ಹೇಳಿ ಒಂದೇ ಏರಿಯಾದಲ್ಲಿ ನಾವು ಚೇಸ್ ಮಾಡ್ಕೊಂಡು ಹೋಗ್ಬಾರ್ದು. ಮೊದಲನೇ ಸೋಲ್ ಒಪ್ಕೋಬೇಡ್ರಿ, ಫಸ್ಟ್ ಎಕ್ಸಾಮ್ ಬರೀರಿ. ನೀವೇ ಸೆಲೆಕ್ಷನ್ ಆಗ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಆದ್ಮೇಲೆ ನೀವು ಹೋಗೋಬೇಡ ಅಂತ ಅವಾಗ ಯೋಚನೆ ಮಾಡಿ. ಆಗ್ತಿದ್ದೆ ಎಲ್ಲ ಎಕ್ಸಾಮ್ಗೂ ಅಪ್ಲೈ ಮಾಡ್ತಿದ್ದೆ. ಆಮೇಲೆ B.Com ಮಾಡಿದೆ. B.Com ಆದ್ಮೇಲೆ ಅಲ್ಲೆಲ್ಲ ಸಜೆಸ್ಟ್ ಮಾಡಿದ್ರು ಪ್ರಿನ್ಸಿಪಲ್ ಎಲ್ಲ, ಏನಮ್ಮ ನೀನ್ ಕಾಲೇಜಿಗೆ ಬರಲ್ಲ. ನನ್ನ ಲೈಫ್ ಹೆಂಗೆ ಮ್ಯಾಮ್, ಮಾರ್ನಿಂಗ್ 7 ಗಂಟೆ 6:30 ಆದ್ಮೇಲೆ ಬಸ್ಸೇ ಇರಲ್ಲ ಊರಿಂದ ಬಳ್ಳಾರಿಗೆ. 6:30 ಮೇಲೆ ನೀನು ಎದ್ದು ಇದ್ ಮಾಡ್ತೀನಿ ಅಂದ್ರೆ ಬಸ್ಸೇ ಇರಲ್ಲ. 6:30 7:30 8 ಗಂಟೆಗೆಲ್ಲ ಕಾಲೇಜ್ ಹೋಗ್ಬೇಕು. ಅಲ್ಲಿಂದ ಒಂದ್ 4 ತಾಸು ಕ್ಲಾಸ್ ಕೇಳೋದು, ಆಮೇಲೆ ಮತ್ತೆ ಪೋಸ್ಟ್ ಆಫೀಸಿಗೆ ಬರೋದು. ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಜಾಸ್ತಿ ಇತ್ತಂದ್ರೆ ಕಾಲೇಜ್ ಬಂಕ್, ಅಲ್ಲಿಂದ 40 ಕಿಲೋಮೀಟರ್ ವಾಪಸ್ ಮತ್ತೆ ಪ್ರಯಾಣ. ಅಷ್ಟು ಚಿಕ್ಕ ಏಜ್ ಅಲ್ಲಿ ಇದನ್ನೆಲ್ಲ ಹೇಗ್ ಮ್ಯಾಮ್ ನಿಮ್ಗೆ ಮಾಡ್ಲಿಕ್ಕಾಯ್ತು? ಅಂದ್ರೆ ಚಿಕ್ಕ ಏಜಲ್ಲಿ ಈಗಿನ ಮಕ್ಕಳಿಗೆ 18 ವರ್ಷದ ಮಕ್ಕಳಿಗೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಥಿಂಗ್ಸ್ ಗಳಿಂದ ಮುಳುಗೋಗಿರೋದ್ರಿಂದ ಅವ್ರಿಗೆ ಒಂದು ಸ್ಟ್ರೆಸ್ನೇ ತಗೊಳಕ್ ಆಗಲ್ಲ. ನೀವು ಈ ತರ ಒಂದು ಎಲ್ಲಾ ಪ್ರೋಸೆಸ್ಗಳನ್ನ ಪ್ಯಾರಲಲ್ಲಿ ಹೇಗೆ ತಗೊಂಡು ಹೋದ್ರಿ ಮ್ಯಾಮ್? ಒಂದು ಕಡೆ ನೀವು ಜವಾಬ್ದಾರಿಯಾಗಿ ನಿಮ್ಮ ಫ್ಯಾಮಿಲಿಗೆ ಬ್ಯಾಕಪ್ ಆಗಿದ್ರಿ, ಒಂದು ಕಡೆ ನಿಮ್ಮ ಪ್ಯಾರಲಲ್ ಎಜುಕೇಶನ್ ಅನ್ನು ತಗೊಂಡು ಹೋಗ್ತಾ ಇದ್ರಿ, ಇನ್ನೊಂದು ಕಡೆ ನಿಮ್ದು ಹೋಲ್ ಆಫ್ ಜರ್ನಿ ಟ್ರಾವೆಲ್. ನೀವು ಹೇಳ್ದಂಗೆ 40 ಕಿಲೋಮೀಟರ್ ವಾಪಸ್ ಹೋಗಿ ಮತ್ತೆ ಬಾ ಅಂತ ಹೇಳಿದ್ರೆ ತುಂಬಾ ಕಷ್ಟ, ಅಸಾಧ್ಯ ಮ್ಯಾಮ್. ಇಲ್ಲ, ಲೈಫಲ್ಲಿ ಒಂದು ಫೇಲ್ಯೂರ್ ಆಗಿ ಎಲ್ಲ ಕಲ್ಸ್ಬಿಡುತ್ತೆ ಮ್ಯಾಮ್. ನಿಜ ನೀವೇನೋ ಒಂದು ಮಾಡ್ಲೇಬೇಕು ಅನ್ನೋದು ಕಲ್ಸ್ಬಿಡುತ್ತೆ. ಮತ್ತೆ ವಾಪಸ್ ಬಂದು ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ 6 ಗಂಟೆ. ಅವಾಗೆ ಅದೇ ಅನ್ಸುತ್ತೆ ಮ್ಯಾಮ್, ಲೈಫ್ ಎಲ್ಲ ಕಲ್ಸ್ಬಿಡುತ್ತೆ. ನಮ್ ಸಿಸ್ಟರ್ಸ್ದು ಮದ್ವೆ, ಅವ್ರದ್ದು ಏನಾದ್ರು ಫಂಕ್ಷನ್ ಇದ್ರೆ ಅಲ್ಲಿ ಸಾಲ ತಗೊಂಡೆ, ಮತ್ತೆ ಬಂದು ಅದನ್ನ ತೀರಿಸ್ತಾ ಇದ್ದೆ. ಹಂಗೆ ಏನೋ ಒಂದ್ ಮ್ಯಾಮ್, ತಮ್ಮಗೆ ಫೀಸ್ ಕಟ್ಬೇಕಾ, ತಂಗಿಗೆ ಫೀಸ್ ಕಟ್ಬೇಕಾ, ತಂಗಿಗೆ ಮಂತ್ಲಿ ಕೊಡ್ಬೇಕಾ, ಅಲ್ಲಿ ತಗೊಂಡ್ಬರೋದು, ಇದನ್ನ ತಗೊಂಡ್ಬರೋದು, ಅವಾಗೆ ಎಲ್ಲ ಕಲ್ತ್ಬಿಟ್ಟೇನೋ ಅನ್ಸುತ್ತೆ ಮ್ಯಾಮ್ ನಾನು. ಹಂಗಾಗಿ ನಾನು ಮನೆಗ್ ದೊಡ್ಡವಳಾಗಿದ್ರು ಆಗದೆ ಇರ್ಬೇಕಾದ್ರೂ ನಾನು ಈ ಫಿನಾನ್ಷಿಯಲ್ ಡಿಸಿಷನ್ಸ್ ಅಲ್ಲಿ ಸ್ವಲ್ಪ ದೊಡ್ಡವಳಾಗಿದ್ರಿ. ಅದಾದ್ಮೇಲೆ ಅದೇ B.Com ಆಯ್ತು ಅಂತ ಹೇಳಿದ್ರೆ ನಂದ್ಯಾಲಕ್ಕೆ ಹೋಗ್ರಿ ಅಂತ ಪ್ರಿನ್ಸಿಪಲ್ ಸಜೆಸ್ಟ್ ನಂದ್ಯಾಲ ಅಂತ ಹೇಳಿದ್ರೆ ಅದು ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ ಕೋಚಿಂಗ್ ಸೆಂಟರ್ ಇಂಡಿಯಾನಾಗೆ ಫೇಮಸ್ ಇದೆ. ಅದು ಆಂಧ್ರಕ್ಕೆ ತುಂಬಾ ಜನ ಹೋಗ್ತಾರೆ, ಅಲ್ಲಿಗೆ ಹೋಗಿದ್ರೆ ಬ್ಯಾಂಕ್ ಕೋಚಿಂಗ್ ಅಂತ ಹೇಳಿ. ಅದು ಅವರಿಗೆ ನಮ್ ಪ್ರಿನ್ಸಿಪಲ್ ಸಜೆಸ್ಟ್ ಮಾಡಿದ್ರು ಮ್ಯಾಮ್, ಕಾಲೇಜ್ಗೆ ನೀವು ಸರಿಯಾಗಿ ಬರಲ್ಲ, ಅದೆಷ್ಟು ಚೆನ್ನಾಗಿ ಓದಕ್ಕೆ ಹೆಂಗ್ ಸಾಧ್ಯ, ನೀವೇನೋ ಒಂದ್ ಸಾಧನೆ ಮಾಡ್ತೀರಿ, ನೀವ್ ಅಲ್ಲಿಗೆ ಹೋಗ್ರಿ, ಬ್ಯಾಂಕ್ ಕೋಚಿಂಗ್ ಹೋಗ್ರಿ. ನೀವು ಇಲ್ಲಿ ಪ್ಯಾರಲಲಿ ನೀವು ಬ್ರಾಂಚ್ ಪೋಸ್ಟ್ ಆಫೀಸ್ ಆಗಿ ಕೆಲಸ ಮಾಡ್ತಾನೆ ಲೀವ್ ತಗೊಂಡು ಹೋಗಿದ್ರಿ, 1.5 ತಿಂಗಳು ಲೀವ್ ತಗೊಂಡು ಹೋಗಿದ್ರಿ. ಆಮೇಲೆ ಬಂದ ಮೇಲೆ ಮತ್ತೆ ಲೀವ್ ತಗೊಂಡ್ ಬಂದ್ಮೇಲೆ ನನಗೆ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, 1-2 ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ. 2013 ಮತ್ತೆ ಬಂದು M.Com ಜಾಯ್ನ್ ಆದ್ರೆ ಫುಲ್ ಬೈಸ್. ನೀವು ಇಲ್ಲಿ ಓದೋದನ್ನೇ ಬಿಟ್ಟಿಲ್ಲ, ನಿಲ್ಸಿಲ್ಲ. M.Com ಅಡ್ಮಿಷನ್ ಒಟ್ಟು ಗ್ಯಾಪ್. ನೀವು ಅವತ್ತು ಮಾಡಿದ M.Com ಇವತ್ತು ನೀವು ಅದರ ಅಂಡರ್ KS ಆಫೀಸರ್ ವಿತ್ ಸ್ಪೆಷಲೈಸೇಷನ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ನೋಡಿ, ನಿಮ್ಗೆ ಮಾಡ್ಕೊಂಡಿರೋ ಪ್ಯಾರಲಲ್ ಎಜುಕೇಶನ್ ನಿಮ್ಮ ಲೈಫ್ ಅಲ್ಲಿ ಇವತ್ತು ಈ ಒಂದು ಸ್ಟೇಜ್ಗೆ ತಂದು ನಿಲ್ಸಿದೆ. ಯಾವಾಗ್ಲೂ ಎಜುಕೇಶನ್, ನಾನು ಒಂದೊಂದು ಟೈಮ್ ತುಂಬಾ ಸಿಟ್ಟು ಬಂದಾಗ, ತುಂಬಾ ಫೇಲ್ಯೂರ್ ಆದಾಗ ಓದೋದೇ ವೇಸ್ಟು, ಲೈಫಲ್ಲಿ ಮತ್ತೆ ಓದಲ್ಲ ಅಂತ ಹೇಳ್ತಿರ್ತೀನಿ. ಈ ಒಂದು ಎಲ್ಲೋ ಈ ಮೆಸೇಜ್ ನಿಮ್ದು ನನಗೆ ಎಲ್ಲೋ ಒಂದು ಯಾವಾಗ್ಲೂ ರಿಮೈಂಡರ್ ಕಾಲ್ ತರ ವರ್ಕ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಓಕೆ ಮ್ಯಾಮ್, ಹಾಗೆ ಹೋಗ್ತಾ ಇರ್ಬೇಕಂದ್ರೆ ನೀವು ಬ್ಯಾಂಕ್ ಕೋಚಿಂಗ್ ಹೋಗ್ತೀನಿ, ಹೋಗಿ ಮತ್ತೆ ವಾಪಸ್ ಬರ್ತೀನಿ, M.Com ಮಾಡ್ತೀನಿ, ಇಲ್ಲಿ ಬಯಸ್ಕೊಳ್ತಾ ಇರ್ತೀನಿ, ಕಾಲೇಜ್ ಸರಿಯಾಗಿ ಬರಲ್ಲ. ಯಾಕಂದ್ರೆ 2 ಗಂಟೆ ತನಕ ಇಲ್ಲಿದ್ರೆ ಅಲ್ಲಿ ಆಫೀಸಲ್ಲಿ ಒಪ್ಪಲ್ಲ, ಹಂಗಾಗಿ ತುಂಬಾ ಬಯಸ್ಕೊಂತಿದ್ದೆ. ಜಾತಪ್ಪ ಸರ್ ಅನ್ನೋರು, ಏನ್ ನಾಗಲಕ್ಷ್ಮಿ ಏನಮ್ಮ ಸರಿಯಾಗಿ ಬರಲ್ಲ, ಇಲ್ಲ ಸರ್ ಈ ತರ ಹಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ರು, ತುಂಬಾ ಒಳ್ಳೆಯವರಿದ್ರು, ಕೇಳ್ತಾ ಇದ್ರು. ಅದಾದ್ಮೇಲೆ ಮತ್ತೆ 2014 ನನಗೆ ನವೆಂಬರ್ ಅಲ್ಲಿ ಏನೋ ಒಂದು ಕಾಲ್ ಬರುತ್ತೆ, ಯಾರೋ ಬ್ಯಾಂಕಿಂಗ್ ಸೆಲೆಕ್ಟ್ ಆಗಿದಾರಂತೆ, IBPS ಪಾಸ್ ಆಗಿದಾರಂತ, ನೀವೇನಾ? ನೀವು ಅಲ್ಲಿ ಹೋಗಿ ಜಸ್ಟ್ ಕೋಚಿಂಗ್ ಮುಗಿಸ್ಕೊಂಡು ಬಂದಿರ್ತಾರೆ, ಈ ಕಡೆ ನಿಮ್ಮ ಫ್ರೆಂಡ್ಸ್ ಇಂದ ಕಾಲ್ ಬರುತ್ತೆ. ಇಲ್ಲ ನಾನಲ್ಲ ಅಂತ ಹೇಳ್ತೀನಿ, ಕಟ್ ಮಾಡ್ಬಿಡ್ತಾರೆ ಅವ್ರ ಕಾಲ್. ಕಟ್ ಮಾಡ್ಬಿಡ್ತಾರೆ. ನನಗೆ ಒಂಥರ ಬೇಜಾರು ಅನಿಸ್ತು, ಅಯ್ಯೋ ನಾನು ಪಾಸ್ ಆಗಿಲ್ಲ ಅಂದ್ರೆ ನಾನು ಮಾತಾಡೋಕ್ಕೂ ಎಲಿಜಿಬಲ್ ಇಲ್ಲ,
ನೋಡಿ ಮ್ಯಾಮ್, ಅದೇ ನಾನು ನಿಮ್ಗೆ ಕಾಲ್ ಮಾಡಿ ಒಂದು ಇಂಟರ್ವ್ಯೂ ಕೇಳಿದಾಗ ನೀವು ಈಸಿಯಾಗಿ ಕಟ್ ಮಾಡ್ಬೋದಿತ್ತು, ಬಿಕಾಸ್ ನೀವು ಆಲ್ರೆಡಿ ಅಚೀವರ್ ಆಗಿದ್ರಿ. ಆದ್ರೂ ಸಹ ನಿಮಗೆ ಇಷ್ಟ ಇಲ್ಲ, ನೀವು ಹೇಳಿದ್ರಿ ಕ್ಯಾಮರಾ ಫೇಸ್ ಮಾಡಿ ನನಗೆ ಅಷ್ಟು ಇದಿಲ್ಲ, ಆದ್ರೂ ನಿಮ್ಮ ಒಂದು ಇನ್ಸ್ಪಿರೇಷನ್ ಟು ಮೆನಿ ನನಗೆ ತುಂಬಾ ಅಡ್ಮೈರ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ನಿಜವಾಗಿ ನಾನು ಹೇಳ್ತಿರೋದು ನಿಮ್ಮ ಆ ಇನ್ಸಿಡೆಂಟು ಅವತ್ತು ನಿಮಗೆ ಆ ಇನ್ಸಿಡೆಂಟ್ ಎಷ್ಟು ಹರ್ಟ್ ಆಗಿತ್ತು ಅನ್ನೋದಕ್ಕೆ ನೀವು ಅದನ್ನ ಎಲ್ಲೂ ನೋವು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ಲ ಗೊತ್ತಿಲ್ಲ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಲಿಕ್ಕೆ, ಆದ್ರೂ ಸಹ ಒಂದೇ ಒಂದು ಮಾತಿಗೆ ನೀವು ಬಂದ್ರಿ ಮ್ಯಾಮ್. ಟ್ರೂಲಿ ಬ್ಲೆಸ್ಡ್ ಮ್ಯಾಮ್. ಎಷ್ಟೋ ಜನ ಕಷ್ಟ ಇದೆ ಅಂತ ನಿಲ್ಬಾರ್ದು ಅಂತ ನನ್ನ ಯೋಚನೆ ಮ್ಯಾಮ್. ಯಾವಾಗ್ಲೂ ನಾನು ಅದು ಒಂದು ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ನಮ್ಮ ಅಮ್ಮಗೆ ಹೇಳ್ತೀನಿ, ಅಮ್ಮ ಮತ್ತೆ ಇನ್ನೊಂದ್ಸಲ ನನ್ನ ಹೊಲಕ್ಕೆ ಹೋಗಿ ಬರ್ತೀನಿ, ಈ ಸಲ ಅಂತ ನಾನು ಪಾಸ್ ಆಗಿ ಬರ್ತೀನಿ ಒಂದ್ 15 ದಿನ ಅಂತ ಆಯ್ತು. ನಮ್ಮಮ್ಮ ಯಾವತ್ತೂ ಇಲ್ಲ ಅನ್ನಲ್ಲ ಇಲ್ಲ ಅನ್ನಲ್ಲ. ಆಮೇಲೆ ಅಲ್ಲಿಗೆ ಹೋಗಿದ್ದೀನಿ 15 ಡೇಸ್. ಕಾಲೇಜಲ್ಲಿ ಅಷ್ಟು ರಜೆಗಳಿರಲ್ಲ, ಫುಲ್ ಬೈಯೋರು ಮ್ಯಾಮ್. ಅವ್ರೊಬ್ರು ಫ್ಯಾಕಲ್ಟಿ ಇದ್ರು ತುಂಬಾ ಬೈಯೋರು, ಹಂಗೆ ಹಿಂಗೆ ಅಂತ. ಆಯ್ತು ನಾನು ಫೋನ್ ಕಟ್ ಮಾಡಿ ಸುಮ್ಮನೆ ಆಗ್ಬಿಡ್ತಿದೆ. 15 ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ ಮ್ಯಾಮ್. ಹೋಗ್ತೀನಿ, ಎಕ್ಸಾಮ್ ಬರೀತೀನಿ, IBPS ಪಾಸ್ ಆಗುತ್ತೆ. ಆಮೇಲೆ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀನಿ. ಇಂಟರ್ವ್ಯೂ ಧಾರವಾಡಲ್ಲಿ ಅಟೆಂಡ್ ಮಾಡಿ ಬರ್ತೀನಿ. ಅದ್ರ ಜೊತೆನೆ ಅಸೋಸಿಯೇಟ್ಸ್ ಎಕ್ಸಾಮ್ ಬರ್ದಿರ್ತೀನಿ SBI ದು. ಏಪ್ರಿಲ್ 1ಕ್ಕೆ ವಿಜಯ ಬ್ಯಾಂಕ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ನಾನು ಬಾಗಲಕೋಟ್ ಪೋಸ್ಟಿಂಗ್ ತಗೊಳ್ತೀನಿ ಮ್ಯಾಮ್. ಮೇ 24, 2015. ಓಕೆ ಮ್ಯಾಮ್. ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೀರಾ? ಚೆನ್ನಾಗಿ ನಮ್ಮ ಮನೇಲಿ ಹೇಗಿತ್ತು ಖುಷಿ ಅವತ್ತು? ನಿಮ್ಮ ಅಮ್ಮಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಎಲ್ಲರೂ ಫೋನ್ ಮಾಡಿ ಕೇಳೋರಂತೆ, ಅಕ್ಕ ನಿಮ್ಮ ಮಗಳು ಬ್ಯಾಂಕಿಂಗ್ ಸೆಲೆಕ್ಟ್ ಆಗ್ಯಾಳ. ನಿಜವಾಗಿ ಮ್ಯಾಮ್, ಯಾವುದೇ ಎಕ್ಸಾಮ್ ಪಾಸ್ ಆಗ್ಬೋದು. ನಾನು ಬ್ಯಾಂಕಿಂಗ್ ನ ಕೆಲವರು ಲೈಟ್ ಆಗಿ ತಗೋಬಹುದು. ಬ್ಯಾಂಕಿಂಗ್ ರಿಕ್ವೈರ್ಡ್ ಸ್ಪೆಷಲೈಸೇಷನ್ ಅಂತಾರೆ, ತುಂಬಾ ಟಫ್ ಇರುತ್ತೆ ಮ್ಯಾಮ್. ಓಕೆ, ಹಾರ್ಡ್ ವರ್ಕ್ ನೀವು ಮಾಡ್ಲೇಬೇಕು. ಇಲ್ಲ, ಅದು ಚೆನ್ನಾಗಿ ಮಾಡಿದೆ ಅನ್ಸುತ್ತೆ ಮ್ಯಾಮ್. ನಾನು ಸೆಲೆಕ್ಷನ್ ಆಗುತ್ತೆ. ಎಲ್ಲಾರು ನಮ್ಮ ಅಮ್ಮಗೆ ಯಾವಾಗ್ಲೂ ಬೈಯೋರು, ಅಷ್ಟು ಜನ ಯಾಕೆ ಓದಿಸ್ತೀಯ, ಅವ್ರಿಗೇನ್ ನೀನ್ ಇದ್ ಮಾಡ್ತಾರ ಹಂಗೆ ಹೆಂಗೆ ಅಂತ. ಇಮ್ಮಿಡಿಯೇಟ್ ಎಲ್ಲಾರು ಫೋನ್ ಮಾಡಿ ಕೆಲಸ ಆಗೈತಂತಲ್ಲ. ಫಸ್ಟ್ ಜಾಬ್ ಮೇಡಮ್, ಫಸ್ಟ್ ಪರ್ಮನೆಂಟ್ ಗವರ್ನಮೆಂಟ್ ಜಾಬ್ ಇನ್ ಮೈ ಹೋಮ್. ದಟ್ ಬ್ರಾಂಚ್ ಪೋಸ್ಟ್ ಆಫೀಸರ್ ಬಂದು ಅದು ರೆಗ್ಯುಲರ್ ಡೈಲಿ ವೇಜ್ ಸೆಮಿ ಗವರ್ನಮೆಂಟ್. ಓಕೆ, ಸೆಮಿ ಗವರ್ನಮೆಂಟ್ ಅಲ್ಲ, ಸೆಮಿ ಪರ್ಮನೆಂಟ್ ಟೈಪ್ ಆ ತರ. ಓಕೆ, ಅದಾದ್ಮೇಲೆ ಇದು ನಿಮ್ಗೆ ಫಸ್ಟ್ ಫುಲ್ಲಿ ಪರ್ಮನೆಂಟ್ ಗವರ್ನಮೆಂಟ್ ಜಾಬ್ ಆಗಿ ಬ್ಯಾಂಕ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದಾದ್ಮೇಲೆ ನಾನು 15 ಅಲ್ಲಿ ಇದು ಬಾಗಲಕೋಟ್ ಜಾಯಿನ್ ಆಗ್ತೀನಿ. ಅದಾದ್ಮೇಲೆ ಅಸೋಸಿಯೇಟ್ ಎಕ್ಸಾಮ್ ಆಗುತ್ತೆ. ಮತ್ತೆ SBH ಗೆ ಸೆಲೆಕ್ಷನ್ ಆಗ್ತೀನಿ, ಹೊಸಪೇಟೆ ಬರ್ತೀನಿ. ಆ ಗ್ಯಾಪ್ ಅಲ್ಲಿ ನನ್ನ ಅಕ್ಕ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಲಿಯರ್ ಮಾಡ್ತಾರೆ. ನನ್ನ ತಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾನೆ. ಆ ಇಯರ್ ಅಲ್ಲಿ ನಾವು 3 ಜನ ಒಂದೇ ವರ್ಷದಲ್ಲಿ ಸೆಲೆಕ್ಟ್ ಆಗ್ತೀರಾ ಮನೆಯಲ್ಲಿ. ಓಕೆ, ಆಮೇಲೆ 2015 ನವೆಂಬರ್ 15ಗೆ 16ಗೆ ನಾನು SBH ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ವಿಜಯನಗರ ಕಾಲೇಜ್ ಇದೆ ಹೊಸಪೇಟೆನಲ್ಲಿ, VNC ಬ್ರಾಂಚ್ ಅಂತಾರೆ. ಅಲ್ಲಿ ಅಪಾಯಿಂಟ್ ಆಗ್ತೀನಿ. ಅಲ್ಲಿ ಹೋಗಿ PG ನಲ್ಲಿ ಉಳ್ಕೊಳ್ತೀನಿ. ಹಿಂಗೆ ಮೇಡಮ್ ಅಲ್ಲಿನೂ ಮತ್ತೆ PO ಎಕ್ಸಾಮ್ಸ್ ಬರೀಬೇಕು. ನನ್ನ ಜೀವನ ಎಲ್ಲ ಸ್ಟಾಪ್ ಮಾಡೇ ಇಲ್ಲ. ನೀವು ಪೋಸ್ಟಿಗೆ ಹೋಗ್ಬೇಕು, ಒಳ್ಳೆ ಕೆಲಸ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ರಿ, ಸ್ಟಾಪ್ ಮಾಡಿಲ್ಲ. ಎಲ್ಲೂ ಸ್ಟಾಪ್ ಮಾಡಿಲ್ಲ, ಹಂಗೆ ಬರಿತಾ ಇದ್ರಿ. ಅದಾದ್ಮೇಲೆ ಆಯ್ತು, ಮತ್ತೆ PO ಎಕ್ಸಾಮ್ ಬರೀತೀನಿ. PO ಎಕ್ಸಾಮ್ ಬರೆದು ಪ್ರಿಲಿಮ್ಸ್ ಮೇನ್ಸ್ ಆಗುತ್ತೆ. ಅವಾಗ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಅವಳು ನನ್ನ PG ಮೇಟ್ ಇರ್ತಾಳೆ ಜಯಲಕ್ಷ್ಮಿ ಅಂತೇಳಿ, ಅಸಿಸ್ಟೆಂಟ್ ಇಂಜಿನಿಯರ್ ಇನ್ KPTCL. ನನಗೆ ಯಾವಾಗ್ಲೂ ನಾಗು ಅಂತ ಕರೆಯೋರು. ನಾಗು, ಸುಮ್ನೆ ಇವನ್ನೆಲ್ಲ ಯಾಕೆ ಬರೀತೀಯ, ಈ KPTCL ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜಾಬ್, ಸ್ಯಾಲ್ರಿನೂ ತುಂಬಾ ಚೆನ್ನಾಗಿರುತ್ತೆ, ಇಷ್ಟು ಬರುತ್ತೆ ನೋಡು. ನನಗೆ ಈಗ 50-60 ಸಾವಿರ ಮೇಲೆ ಬರುತ್ತೆ. ನೀನು ಈ ಎಕ್ಸಾಮ್ ಬರೀ, ಅಪಾಯಿಂಟ್ ಆದ್ರೆ ನಿನ್ಗೆ ಒಳ್ಳೆ ಸಂಬಳ ಬರುತ್ತೆ. ಅದು MCOM ಮೇಲೆ ಕರೀತಾರೆ, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಅಂತ ಹೇಳಿ. ಅವಾಗೆ ಒಂದ್ ಟೀಮ್ ಮಾಡ್ತಾನೆ, ಅಪ್ಲೈ ಮಾಡ್ತೀನಿ. ನನ್ ಲೈಫ್ ಅಷ್ಟು ಬ್ಯಾಂಕ್ ಇಂದ ಟರ್ನ್ ಆಗ್ಬೇಕಂದ್ರೆ ಜಯಲಕ್ಷ್ಮಿ ಅನ್ನೋರು ನನ್ನ ಜೀವನದಲ್ಲಿ ಒಳ್ಳೆ ಪಾತ್ರ ವಹಿಸ್ತಾರೆ. ಅವ್ರು ಆಮೇಲೆ ನಾನು ಒಂದ್ ಟೀಮ್ ಬಾಗಲಕೋಟ್ ಟೀಮ್ ಅಲ್ಲಿ ಓದ್ತಾ ಇದ್ವಲ್ಲ, ಅವ್ರಲ್ಲಿ 8 ಜನ ಇದ್ರು ಮ್ಯಾಮ್. ಹೇಮನಪ್ಪ ಸರ್, ಯಾಸ್ಮಿನ್, ಇವರೆಲ್ಲ ಹೋಗಿ ಒಂದ್ 15 ದಿನ ರಜೆ ಹಾಕಿ ಹೋಗಿ ಅಲ್ಲಿ ಓದ್ತಾ ಇದ್ದೆ. ಪಾಪ ಇದು ಏನಾಗೋದೇ ಏನು ಮ್ಯಾಮ್, ಎಲ್ಲರೂ ಓದ್ತಾರೆ, ಅವ್ರ ಜೊತೆ ನಾನೇ ಜಾಸ್ತಿ, ಅವ್ರು ನನ್ನ ಹಿಂದಿರೋರು, ನಾನು ಅವ್ರ ಜೊತೆ ಅಪಾಯಿಂಟ್ ಆಗ್ತೀನಿ. ಆಮೇಲೆ ನಂದು 2016 ಅಲ್ಲಿ AC SAT ಫಸ್ಟ್ ಬ್ಯಾಚ್ ಕಾಲ್ ಆಗುತ್ತೆ. KS ಅಲ್ಲೇ ಇತ್ತಿದ್ದು, ಇನ್ಕ್ಲೂಡ್ ಮಾಡಿದ್ರು. ಇದನ್ನೇನ್ ಸ್ಪೆಷಲೈಸೇಷನ್ ಬೇಕು, MCOM MBA ಆಗಿರ್ಬೇಕಂತ ಸಪರೇಟ್ ಕಾಲ್ ಮಾಡ್ತಾರೆ. 2016 ಅಲ್ಲಿ ಅದನ್ನು ಬರೀತೀರಾ? ಕ್ವಾಲಿಫೈ ಆಗ್ತೀನಿ, ಮೇನ್ಸ್ ಕ್ವಾಲಿಫೈ ಆಗ್ತೀನಿ, ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತೀನಿ. 17 ಅಲ್ಲಿ ಮತ್ತೆ ಇದು ಎಕ್ಸಾಮ್ ಒಂದೇ ಎಕ್ಸಾಮ್ KPTCL
FPTC ಅಲ್ಲಿ ಅದು ಎಂಟ್ರೆನ್ಸ್ ಪಾಸ್ ಆಗ್ತೀನಿ. ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತೀನಿ, ಅದಾಗುತ್ತೆ. ಇದು ಫೇಲ್ ಆಗುತ್ತೆ. ಇದು ಮನ್ಸಲ್ಲಿ ಉಳ್ಕೊಂಡ್ಬಿಡ್ತು, ಫೇಲ್ಯೂರ್ ಬಂತಲ್ಲ ಮತ್ತೆ ಅಂತ. ಬಟ್ ಇಲ್ಲಿ ಸೆಲೆಕ್ಷನ್ ಆಗುತ್ತೆ, ಇಲ್ಲಿ ಸೆಲೆಕ್ಷನ್ ಆಗುತ್ತೆ. 18 ಅಲ್ಲಿ ಹೋಗಿ ಜುಲೈ 12 2018 ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತ ಹೇಳಿ. ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ವಾಟರ್ ಬೂಸ್ಟರ್ ಹತ್ರ. ಅವಾಗ ನಿಮ್ಗೆ ಹೇಗೆ ಅನ್ಸ್ತು ಮ್ಯಾಮ್ ಈಗ ಮತ್ತೊಂದು ಸಕ್ಸಸ್? ಖುಷಿ ಮೇಡಮ್. ಓಕೆ, ಅದು ನಾನು ಹೇಳ್ರಿ, ನನ್ ಫಸ್ಟ್ ಸ್ಯಾಲರಿ 3216 rupees, ಸೆಕೆಂಡ್ ಸ್ಯಾಲರಿ 19,000, ಆಮೇಲೆ SBI ಅಸೋಸಿಯೇಟ್ಸ್ ನಾನ್ ಬಿಡ್ಬೇಕಾದ್ರೆ ಲಾಸ್ಟ್ ಸ್ಯಾಲರಿ 28,000 ಏನು. ನನ್ ಗ್ರಾಫ್ ಹೆಂಗಾಯ್ತು, ಇಲ್ಲಿಂದ ನಾನ್ KPTC ಅಲ್ಲಿ ಜಾಯ್ನ್ ಆಗ್ಬೇಕು, ನನ್ ಸ್ಯಾಲರಿ 75,000 2018 ಮ್ಯಾಮ್. 9 ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೆ. 9 years ಅಲ್ಲಿ ಅಷ್ಟಾಯ್ತು ನೋಡಿ ಮ್ಯಾಮ್. ಗೊತ್ತಾಯ್ತು, ಗ್ರೂಪ್ ಡಿ ಇಂದ ಸ್ಟಾರ್ಟ್ ಮಾಡಿರೋದು. ಅದು ಡಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನೋದು ದಟ್ ಟು ಇನ್ ಟೆಂಪರರಿ ಇದರಲ್ಲಿ ಇತ್ತು, ಸರ್ವಿಸ್ ಅಲ್ಲಿ ಅದು ಡಿ ನೇ. ಗೊತ್ತಾಯ್ತು. ಅದಾದ್ಮೇಲೆ ಸಿ ಕ್ಲರಿಕಲ್, ಆಮೇಲೆ ಬಿ ಮೇಡಮ್. ಬಿ KEB ಬಂದು KPTCL ಗೆಜೆಟೆಡ್ ಪೋಸ್ಟ್, ಅದು ಗೆಜೆಟೆಡ್ ಬಿ ಗ್ರೂಪ್, ಬಿ ಪೋಸ್ಟ್, ಬಿ ಗ್ರೂಪ್. ಅದಾದ್ಮೇಲೆ 2019 ಅಲ್ಲಿ ಮ್ಯಾರೇಜ್ ಆಗುತ್ತೆ. ಹಸ್ಬೆಂಡ್ ಫ್ಯಾಮಿಲಿ ಕೂಡ ಓದಕ್ಕೆ ಫುಲ್ ಸಪೋರ್ಟ್. ನೋಡಿ, ನಿಮ್ಮ ಜೀವನದಲ್ಲಿ ಎಲ್ಲ ಕಡೆ ನಿಮ್ಗೆ ಫೇವರ್ ಆಗಿ ಆಗಿದೆ. ನಾನು ಬ್ಲೆಸ್ಡ್ ಇದ್ದೀನಿ ಆ ವಿಷಯದಲ್ಲಿ. ಓದ್ಬೇಕು ಹೆಣ್ಮಕ್ಳು. ನಮ್ಮ ಅತ್ತೆ ತುಂಬಾ. ನಿಮ್ಮ ಹಸ್ಬೆಂಡ್ ಹೆಂಗೆ ಆಫ್ಟರ್ ಮ್ಯಾರೇಜ್ ಸೆಕೆಂಡ್ ಲೈಫ್ ಆಫ್ ವಿಮೆನ್ ಅಂತ ಹೇಳ್ತಾರೆ? ಏನ್ ಡ್ರೀಮ್ ಇದೆ ಅಲ್ಲ, UPSC ಫಸ್ಟ್ ಮಾಡು ನೀನು, ಅದಾದ್ಮೇಲೆ ಎಲ್ಲ ಅಂತ ಹೇಳೋರು. ಆಮೇಲೆ ಯಾವುದೇ ಕಾರಣಕ್ಕೂ ನಿಜ ನಾನು ಒಂದ್ ಹೇಳ್ತೀನಿ, ಹಸ್ಬೆಂಡ್ ಅಂದ್ರೆ ಆತರ ಇರ್ಬೇಕು. ಯಾಕಂದ್ರೆ ಹೆಂಡತಿ ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ, ಅವಳು ವಾಟ್ಸಪ್ ಏನು, ಅವಳು ಫೇಸ್ಬುಕ್ ಏನು, ಅವಳು ಇನ್ಸ್ಟಾ ಐಡಿ ಏನು, ನಂಬಿಕೆ ಮಾತಾಡ್ತಾಳೆ, ಅವ್ರಿಗೆ ಏನು ಅದು ಅಗತ್ಯ ಇಲ್ಲ. ಒನ್ಸ್ ನೀವು ಒಂದ್ ಪರ್ಸನ್ ನ ಬಿಲೀವ್ ಮಾಡಿದ್ರೆ ಶಿ ಕಾನ್ ಡೂ ಎನಿಥಿಂಗ್. ನಿಮ್ಗೆ ಹೇಳ್ದಾಗ ಏನ್ ಮಾಡಕ್ ಸಾಧ್ಯನೇ ಇಲ್ಲ. ಅದೇ ನಂಬಿಕೆ. ನಮ್ಮ ಅತ್ತೆ ಆಗಿರ್ಲಿ, ನಮ್ಮ ಮಾವ ಆಗಿರ್ಲಿ, ಯಾವತ್ತು ಮತ್ತೆ ಮಾವ ಸಹ ಸಪೋರ್ಟ್, ತುಂಬಾ ಸಪೋರ್ಟ್. ಅದಾದ್ಮೇಲೆ ಸರ್ಟೆನ್ ಟೈಮಲ್ಲಿ ನಾನು ಮತ್ತೆ ಹೋಗ್ಲಿಲ್ಲ ಮ್ಯಾಮ್. ನಾನು ಇದಕ್ಕೆ ಹೋಗ್ಬೇಕಿತ್ತು ಹೈದರಾಬಾದ್ಗೆ, UPSC ಕೋಚಿಂಗ್. ನಾನು ಹೋಗ್ಲಿಲ್ಲ. ಎಲ್ಲರೂ ಅನ್ನೋರು KEB ನಲ್ಲೇ ಸ್ಯಾಲರಿ ಚೆನ್ನಾಗಿದೆ, ಯಾಕೆ ಹೋಗ್ತೀರಿ ಅಂತ. ಅದಾದ್ಮೇಲೆ ಮತ್ತೆ 2020 ನಲ್ಲಿ ಮತ್ತೆ ನಾನು ಫಸ್ಟ್ ಕನ್ಸೀವ್ ಆಗ್ತೀನಿ. ಮತ್ತೆ SSET ಕಾಲ್ ಆಗುತ್ತೆ. KS ಅವಾಗ್ಲೇ ನಮಗೂ ಕಾಲ್ ಫಾರ್ ಆಗಿತ್ತು ಅದೇ ಟೈಮ್ ಅಲ್ಲಿ. ಆಮೇಲೆ ಬರೀತೀನಿ, ಇದು ಅಪ್ಲೈ ಮಾಡಿ ಬರೀತೀನಿ. ಬರದ್ಮೇಲೆ ನಾನು 2020 ಅಪ್ಲೈ ಮಾಡ್ತೀನಿ ಮಾರ್ಚ್ ಅಲ್ಲಿ. ಸೇಮ್ ನೀವು ನಾನು ಸಿಕ್ಕಾಗ 2 ತಿಂಗಳ. ನಾನು ಅಪ್ಲೈ ಮಾಡಿದ್ರೆ 3 ತಿಂಗಳಿತ್ತು ಫಸ್ಟ್ ಪ್ರೆಗ್ನೆನ್ಸಿ. ಆವಾಗ ನಿಮ್ಮ ಫಸ್ಟ್ ಮಗಳು ಬಂದ್ಬಿಟ್ಟು 3 ಮಂತ್ಸ್ ಇದ್ರು. 3 ಮಂತ್ಸ್ ನೋಡಿ ನಾನು ಪ್ರೆಗ್ನೆಂಟ್ ಇದ್ದೆ. ಆಗಸ್ಟ್ 27ಕ್ಕೆ ಅಲ್ಲ, ಕೋವಿಡ್ ಬಂತಲ್ಲ ಮ್ಯಾಮ್, ಸೊ ಎಕ್ಸಾಮ್ ಎಲ್ಲ ಮುಂದೆ ಹೋಯ್ತು. ಹೌದು, ಏಪ್ರಿಲ್ ಅಲ್ಲಿ ಇತ್ತು, ಅದು ಜೂನ್ ಆಗಸ್ಟಿಗೆ ಹೋಯ್ತು. ಆಗಸ್ಟ್ ಹೆಚ್ಚು ಕಮ್ಮಿ ನಮ್ಮ ಎಕ್ಸಾಮ್ ನಿಮ್ಮ ಎಕ್ಸಾಮ್ 1 ಮಂತ್. KS ಮತ್ತೆ SSET ಅಲ್ಲಿ 1 ಮಂತ್. ಯಾವಾಗಲೂ KS ಅಂಡರ್ ಅಲ್ಲೇ ಕಾಲ್ ಫಾರ್ ಆಗ್ತಿತ್ತು. ಆವಾಗ ಏನಂದ್ರೆ ಸ್ಪೆಷಲೈಸೇಷನ್ ಬೇಕು ಅಂತ ಹೇಳಿ ನಿಮ್ನ ಸಪರೇಟ್ ಇದ್ರಲ್ಲಿ ಕಾಲ್ ಫಾರ್ ಆಗಿರುತ್ತೆ. 1 ಮಂತ್ ಡಿಫರೆನ್ಸ್ ಅಲ್ಲಿ ಪ್ರಿಲಿಮ್ಸ್ ಇತ್ತು. ಓಕೆ, ಆಗಸ್ಟ್ 17th ಗೆ ಎಕ್ಸಾಮ್ ಅನೌನ್ಸ್ ಆಗುತ್ತೆ. ಹೌದು, ನನಗೆ 12th ಗೆ ಹೇಳ್ತಾರೆ ಡಾಕ್ಟರ್, ಇಲ್ಲ ಲೈಕರ್ ಎಲ್ಲ ಫುಲ್ ಜೀರೋ ಆಗಿದೆ. ಅಂದ್ರೆ ಫುಲ್ 9 ಮಂತ್ಸ್ ಆಗಿತ್ತು ಮ್ಯಾಮ್ ನಿಮ್ಗೆ? 9 ಮಂತ್ಸ್ ಬಿದ್ದಿತ್ತು ಮ್ಯಾಮ್. 9 ಮಂತ್ಸ್ ಇತ್ತು. ಲೈಕರ್ ಕಡಿಮೆ ಇದೆ, ನೀವು ಯಾವುದೇ ಜರ್ನಿ ಮಾಡಂಗಿಲ್ಲ. ಇವತ್ತು 12th ನೀವು ಡಿಸಿಷನ್ ತಗೊಂಡ್ ಬನ್ನಿ, ನಾಳೆ ಅಥವಾ ನಾಡಿದ್ದು ನಾನು ಡೆಲಿವರಿ ಆಗುತ್ತೆ ಅಂತ ಹೇಳಿ. ನಾನು ನಮ್ಮ ಹಸ್ಬೆಂಡ್ಗೆ ಅಷ್ಟೊತ್ತಿಗೆ ತುಂಬಾ ಓದಿದ್ದೆ ಮ್ಯಾಮ್. ನಿಮ್ ಎಕ್ಸಾಮ್ ಯಾವಾಗಿತ್ತು ಮ್ಯಾಮ್ ಹಾಗಾದ್ರೆ? 17th ಇತ್ತು. ಅಂದ್ರೆ ನಿಮ್ಗೆ 12th ಬಂದ್ಬಿಟ್ಟು ಡಾಕ್ಟರ್ ಡೇಟ್ ಕೊಟ್ಟು ಇನ್ನೊಂದು 2 days ಅಲ್ಲಿ ಡೇಟ್ ಕೊಟ್ಟಿದ್ದಾರೆ ಡೆಲಿವರಿ ಡೇಟ್. ನೀವು ಬನ್ನಿ, ನಾನು ಇದ್ ಮಾಡ್ತೀನಿ. 17th ಅಲ್ಲಿ ಎಕ್ಸಾಮ್ ಇತ್ತು. ಎಲ್ಲಿ ಇತ್ತು ಮ್ಯಾಮ್? ಅಂದ್ರೆ ತುಂಬಾ ದೂರ ಇತ್ತಾ? ಗುಲ್ಬರ್ಗ. ಅಂದ್ರೆ ತುಂಬಾ ಲಾಂಗ್ ಜರ್ನಿ. ಇಲ್ಲಿಂದ 350 ಕಿಲೋಮೀಟರ್ ಆಗುತ್ತೆ. ಓಕೆ, 300 ಆದ್ರೂ ಆಗುತ್ತೆ. ಅಲ್ಲಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ಗೆ ರಿಕ್ವೆಸ್ಟ್ ಮಾಡಿದೆ. ಅವ್ರ ಎಂತ ಪರ್ಸನ್ ಅಂದ್ರೆ ನನಗ್ ನೋ ಹೇಳಕ್ಕೆ ಅಷ್ಟು ಕಷ್ಟಪಡ್ತಾರೆ. ಅಂದ್ರೆ ಆಕಿ ಪಾಪ ಓದ್ಕೊಂಡಳಲ್ಲ, ಬರೀಬೇಕಲ್ಲ. ಅವಾಗ ಏನ್ ಹೇಳ್ತಾರೆ, ಸೆಕೆಂಡ್ ಒಪಿನಿಯನ್ ತಗೋಣ ಡಾಕ್ಟರ್ ಹತ್ರ. ಸೆಕೆಂಡ್ ಒಪಿನಿಯನ್ ತಗೊಂಡು ಇದ್ ಮಾಡೋಣ. ಅವ್ರೇನಾದ್ರು ಅಂದ್ರೆ ನೀ ಎಕ್ಸಾಮ್ ಬರೀವಂತೆ. ಇಲ್ಲ ರಿಸ್ಕ್ ಇದೆ ಅಂದ್ರೆ ಬೇಡ, ಸ್ವಲ್ಪ ಇದೊಂದು ಮಗುಗೋಸ್ಕರ ಕಾಂಪ್ರಮೈಸ್ ಆಗ್ಬಿಡು ಅಂತ ಹೇಳ್ತಾರೆ. ಆಯ್ತು. ಮತ್ತೆ ಇನ್ಸ್ಪೈರಿಂಗ್. ನನ್ ತಂಗಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾಳೆ. ನನ್ ತಂಗಿ ಸ್ಟಾಫ್ ನರ್ಸ್ ಕರ್ಕೊಂಡು ಹೋಗ್ತಾಳೆ. ಈ ಟೈಮಲ್ಲಿ ಓದ್ಬೇಕಂತಿದಾರಲ್ಲ, ಖುಷಿ ಆಗುತ್ತೆ. ಆಯ್ತು, ಏನು ಬೇಡ, ನಾನು ಇದು ವಾಟರ್ ಲೆವೆಲ್ ನ ಇನ್ಕ್ರೀಸ್ ಮಾಡೋಕೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀನಿ. ನಾ ಮತ್ತೆ 2 ದಿನ ಬಿಟ್ಟು ಬನ್ನಿ, ಚೆನ್ನಾಗಿತ್ತು ಅಂದ್ರೆಗಿನ ನಾನು ನಿಮ್ಗೆ
ಸಜೆಸ್ಟ್ ಮಾಡ್ತೀನಿ ಹೋಗ್ಬೇಕು. Okay, ಒಂದ್ 2 ದಿನ ಆದ್ಮೇಲೆ ಫುಲ್ ಕಂಟಿನ್ಯೂಸ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆದ್ಮೇಲೆ ಹೇಳ್ತಾರೆ ಬಂದು ಇದು ಆಯ್ತು ನೀವು ಜರ್ನಿ ಮಾಡಿ ಹುಷಾರಾಗಿ ಹೋಗಿ, ನೀವು ನಮ್ಮ ಹಸ್ಬೆಂಡ್ ಹೇಳ್ತಾರೆ ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. ಇನ್ನೊಂದು 2-3 ಡೇಸ್ ಅಲ್ಲಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ನಿಮಗೆ. ಎಕ್ಸಾಮು ಅದೇ ಡೆಲಿವರಿನ ಇಂಜೆಕ್ಷನ್ ಕೊಟ್ಕೊಂಡು ನೀವು ಪೋಸ್ಟ್ಪೋನ್ ಮಾಡ್ತೀರಾ. ಓಕೆ, ಆದ್ರೂ ತುಂಬಾ ರಿಸ್ಕ್ ಇರುತ್ತೆ ಮ್ಯಾಮ್. ಆ ರಿಸ್ಕ್ ನ ನೀವು ಎಷ್ಟು ಹೇಗೆ ತಗೊಂಡ್ರಿ ಮ್ಯಾಮ್? ಮೈಂಡ್ ಅಲ್ಲಿ ಆ ಕಾಂಪಿಟೇಷನ್ ಎಕ್ಸಾಮ್ ಅನ್ನೋದು ನನಗೆ ಹೋಗ್ತಾನೆ ಇಲ್ಲ. ನಾವು ಐ ಆಮ್ 33, ನಾನು ಅದು ಹೋಗ್ತಾನೆ ಇಲ್ಲ ನನಗೆ. ಹೋದೆ, ನನಗೆ ಅದೊಂದು ಧೈರ್ಯ ಇದೆ ಮ್ಯಾಮ್. PUC ನಲ್ಲಿ ಫೇಲ್ ಆದ್ಮೇಲೆ ಬಂತೋ ಏನೋ ಆ ಧೈರ್ಯ ಗೊತ್ತಾಯ್ತು. ಆ ಒಂದು ಸ್ಟೇಜ್ ಅಲ್ಲಿ ಆಗಿರೋದು ನಿಮ್ಗೆ ಪೇನ್, ಅದು ಕಂಟಿನ್ಯೂಸ್ಲಿ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಸ್ಪಾರ್ಕ್ ಕೊಡ್ತಾನೆ ಬಂತು. ನನಗೆ ಅದೊಂದು ಸ್ಟೇಜ್ ಅಲ್ಲಿ ಎಕ್ಸಾಮ್ ಬರ್ದ್ರಿ ಮ್ಯಾಮ್. ಹಾಗೆ 17 ಅಲ್ಲಿ ನಮ್ಮ ಹಸ್ಬೆಂಡ್ ತುಂಬಾ ಕೇರ್ಫುಲ್ ಆಗಿ ಎಲ್ಲಾ ಹಾಸ್ಪಿಟಲ್ ಮಧ್ಯದಲ್ಲಿ ಮಾತಾಡ್ಕೊಂಡು ರಾಯಚೂರು, ಯಾದಗಿರಿ, ಗುಲ್ಬರ್ಗ ಕರ್ಕೊಂಡು ಹೋದ್ರು. ಎಕ್ಸಾಮ್ ಬರ್ದ್ ಬಂದೆ. ನಿಮ್ಮ ಹಸ್ಬೆಂಡ್ ರಿಯಲಿ ತುಂಬಾ ಗ್ರೇಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ಬಿಕಾಸ್ ಕೆಲವರು ಈಸಿಯಾಗಿ ಹೇಳ್ಬೋದು ಏನಕ್ಕೆ ರಿಸ್ಕ್ ಬೇಡ ಹಾಗೆ ಹೀಗೆ ಅಂತ. ಒಂದು ವಿಮೆನ್ ಮುಂದ್ಗಡೆ ಬರ್ಬೇಕಂದ್ರೆ ಆಫ್ಟರ್ ಮ್ಯಾರೇಜ್ ಅವ್ರ ಹಿಂದ್ಗಡೆ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ ಮ್ಯಾಮ್. ಇಲ್ಲಾಂದ್ರೆ ನಾವು ಮೆಂಟಲಿ ಚೆನ್ನಾಗಿ ಓದ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಮುಂದೆ ಪೀಸ್ ಆಫ್ ಮೈಂಡ್ ಅಲ್ಲಿ ಎಕ್ಸಾಮ್ ಬರೆಯೋಕ್ಕೂ ಆಗಲ್ಲ. ರಿಯಲಿ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಟ್ರೂಲಿ ಹ್ಯಾಟ್ಸ್ ಆಫ್ ಮ್ಯಾಮ್. ಓಕೆ ಮ್ಯಾಮ್, ಆಮೇಲೆ ಏನಾಯ್ತು ಮ್ಯಾಮ್? ಎಕ್ಸಾಮ್ ಬರೆದು ಬಂದೆ. 17th ಎಕ್ಸಾಮ್ ಬರೆದು ಮತ್ತೆ ಆ 1 ಡೇ ಅಲ್ಲಿ ಸ್ಟೇ ಮಾಡಿ ಆ ಡೇನೇ ಜರ್ನಿ ಮಾಡಬಾರ್ದು. 19th ಬರ್ತೀವಿ. 19th ಬಂದ್ಮೇಲೆ ನಾರ್ಮಲ್ ಆಗುತ್ತೆ. ನಿಮ್ದು ಯಾವಾಗ ಆಯ್ತು ಮ್ಯಾಮ್ ನಿಮ್ಗೆ ಡೆಲಿವರಿ? ಸೆಪ್ಟೆಂಬರ್ 5 ಆಯ್ತು. ಸೆಪ್ಟೆಂಬರ್ 5 ಮತ್ತೆ ಡೆಲಿವರಿ. ಅಲ್ಲಿವರೆಗೂ ವೇಟ್ ಮಾಡಿದೆ ನಾನು ನಾರ್ಮಲ್ ಆಗುತ್ತೆ ಅಂತ ಹೇಳಿ. ಆಗ್ಲಿಲ್ಲ, ಸೆಕ್ಷನ್ ಮಾಡಿಸ್ಕೊಂಡೆ. ಡೆಲಿವರಿ ಆಗುತ್ತೆ ಸೆಪ್ಟೆಂಬರ್ 5ಗೆ. 7th ಮತ್ತೆ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ. ಮೇನ್ಸಿಗೆ ಓದ್ಬೇಕು. 2-3 ಮಂತ್ಸ್ ಟೈಮ್ ಇರುತ್ತೆ. 2-3 ಮಂತ್ಸ್. ಸೆಪ್ಟೆಂಬರ್ 7th ರಿಸಲ್ಟ್ ಬಂದಿದೆ. ಡಿಸೆಂಬರ್ ಅಲ್ಲಿ ಮೇನ್ಸ್. ಅದು ಫಸ್ಟ್ ಡೆಲಿವರಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಆಸ್ ಎ ಮದರ್ಹುಡ್. ತುಂಬಾ ಏನ್ ಹೇಳ್ಬೇಕಂದ್ರೆ IAS ನ ಓದ್ಬೋದು, KS ನ ಓದ್ಬೋದು. ಆ ಒಂದು ಮದರ್ಹುಡ್ ಅನ್ನ ಕಮ್ ಅಕ್ರಾಸ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಹೇಗೆ ಅನ್ಸ್ತು ಮ್ಯಾಮ್ ಮದರ್ಹುಡ್ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಈ ಕಡೆ ನಿಮ್ಗೆ ಪ್ಯಾರಲಲಿ ಎಕ್ಸಾಮ್ನು ತಗೊಂಡು ಹೋಗ್ಬೇಕು, ಹಾಗೇನೆ ಈ ಕಡೆ ಒಂದು ಮದರ್ಹುಡ್ ಫಸ್ಟ್ ಫೀಲ್ ಯಾವ ತರ ಚಾಲೆಂಜಿಂಗ್ ಇತ್ತು ಮ್ಯಾಮ್? ನಮ್ಮ ಹಸ್ಬೆಂಡ್ಗೆ ಹೆಣ್ಮಗುನೇ ಬೇಕಿತ್ತು. ನಾ ಹೆಣ್ಮಗುನೇ ನೀನ್ ಇದ್ ಮಾಡ್ಬೇಕು, ಹೆಣ್ಮಗುನೇ ಬೇಕು ನನಗೆ ಅಂತ ಹೇಳ್ತಾ ಇದ್ರು. ಹೆಣ್ಮಗು ಆಗಿದೆ ಅನ್ನೋ ಒಂದು ಖುಷಿ. ತುಂಬಾ ಎಂಜಾಯ್ ಮಾಡಿದೀನಿ ಮ್ಯಾಮ್ ಆ ಪೀರಿಯಡ್ ನಾನು. ಅದಾದ್ಮೇಲೆ ನಾನು ಮತ್ತೆ ನಮ್ಮದ್ರಲ್ಲಿ KPTCL ಅಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರುತ್ತೆ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ಟಫೆಸ್ಟ್ ಎಕ್ಸಾಮ್ಸ್. IAS ಆದ್ರೂ ಮಾಡ್ಬೋದು, ಅದ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆ ಎಕ್ಸಾಮ್ಸ್ ನನಗೆ ಪ್ಯಾರಲಲಿ ಬಂತು. ತುಂಬಾ ಕೂತು ಓದ್ತಾ ಇದ್ದೆ ಮ್ಯಾಮ್. ಅದನ್ನು ಬರ್ದ್ರ ಮ್ಯಾಮ್ ಪ್ಯಾರಲಲಿ? ನನಗೇನಾಯ್ತು, ಧಾರವಾಡ ಸೆಂಟರ್ ತಗೊಂಡೆ. ಧಾರವಾಡ ಸೆಂಟರ್ ಆದ್ಮೇಲೆ ನಾನೇನ್ ಅನ್ಕೊಂಡೆ, ಇಲ್ಲಿಂದ ಹತ್ರ ಮಗುನ್ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಣ್ಣ ಮಗುನ ನೀವು ಎಲ್ಲಾ ಪೀರಿಯಡ್ ಅಲ್ಲಿ ಓದದಿಂದ ಹಿಡಿದು ದಿವಿಶಾ ಅಂತ ನನ್ನ ಫಸ್ಟ್ ಮಗಳ ಹೆಸರು. ದಿವಿಶಾ. 3 months ಹಾರ್ಡ್ಲಿ 2.5 months ಮಗು ಕರ್ಕೊಂಡು ಹೋದೆ. ಫಸ್ಟ್ ಬೆಂಗಳೂರಿಗೆ ಹೋದೆ ಮ್ಯಾಮ್. ಬೆಂಗಳೂರಲ್ಲಿ KPTCL ಎಕ್ಸಾಮ್ಸ್ ಬರ್ದೆ. 13 to 17 ಇತ್ತು. ಆಮೇಲೆ ಮತ್ತೆ ಮೇನ್ಸ್ ಎಕ್ಸಾಮ್ 21 ಇಂದ 28 ವರೆಗೂ ಇಲ್ಲಿ ಬಂದೆ. ಧಾರವಾಡಲ್ಲಿ ಉಳ್ಕೊಂಡೆ. ನಮ್ ತಾಯಿ ಯಾವಾಗ್ಲೂ ಪಾಪ ಮಗುನ್ ಹಿಡ್ಕೊಂಡೆ ಹೇಳ್ತಿದ್ರು, ಜಾಸ್ತಿ ನೀ ಬಾ, ಇಲ್ಲಿ ಮಗು ಅಳ್ತಾ ಇದೆ, ಬಾ ನೀನ್ ನೋಡ್ಕೊ ಬಾ, ಆಮೇಲೆ ಓದು, ನಾನ್ ನೋಡ್ಕೊಂತೀನಿ, ಹಂಗೆ ಹೇಳ್ತಿದ್ರು. ತುಂಬಾ ಸಪೋರ್ಟ್ ಆಗಿದ್ರು. ವೆರಿ ಇನ್ಸ್ಪೈರಿಂಗ್ ವುಮೆನ್. ಈ ಒಂದು ನೀವ್ ಹೇಳಿದ್ರಿ ಅವರು ಎಜುಕೇಶನ್ ಬಂದ್ಬಿಟ್ಟು ಓನ್ಲಿ 5th ಸ್ಟ್ಯಾಂಡರ್ಡ್ ಅಂತ, ಆದ್ರೆ ನಿಮ್ಮ ಹಿಂದೆ ಅವರು ನಿಂತ್ಕೊಂಡಿರೋ ರೀತಿ ರಿಯಲಿ ಟ್ರೂಲಿ ಅಡ್ಮೈರಿಂಗ್. ನಿಜ ಮ್ಯಾಮ್. ಡಿಸೆಂಬರ್ 28ಗೆ ಎಕ್ಸಾಮ್ ಮುಗಿದ್ರು ಜನವರಿ 8ಕ್ಕೆ ತನ್ನ ಮಗನ್ ಮದ್ವೆ ಇದೆ ನಮ್ ತಮ್ಮಂದು. ಆದ್ರೆ ನನ್ ಜೊತೆನೇ ಇದಾರೆ. ನೋಡಿ ಈ ತರ ಒಂದು ಬ್ಯಾಕ್ ಸಪೋರ್ಟ್ ಇಲ್ದೆ ಒಂದು ಹೆಣ್ಮಕ್ಳು ಸಾಧನೆ ಮಾಡ್ಲಿಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ ಮ್ಯಾಮ್. ಓಕೆ, ಆಮೇಲೆ ಎಕ್ಸಾಮ್ ಬರ್ತೀನಿ. ಎಕ್ಸಾಮ್ ಬರ್ತೀನಿ. ಬಂದ್ಮೇಲೆ ಮತ್ತೆ ನಮ್ಮ ಅತ್ತೆ ಮಾವನು ಅಷ್ಟೇ ಪಾಪ, ಆಗ್ಲಿ ತಾನು ಕಷ್ಟ ಪಡ್ತಿದ್ದಾಳಲ್ಲ, ಮಾವ ಅಂತ ಏನ್ ಬುಕ್ಸ್ ಕೇಳಿದ್ರು ತಂದು ಕೊಡೋರು. ಒಳ್ಳೆ ಪೋಸ್ಟಿಗೆ ಹೋಗ್ಬೇಕು, ಹೆಣ್ಮಕ್ಳು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತೇಳಿ ಒಂಥರ ಜೆಂಡರ್ ಇಕ್ವಾಲಿಟಿನ ಇಲ್ಲಿ ತುಂಬಾ ನೋಡಿದೀನಿ. ನೋಡಿ ಎಲ್ಲಾ ಕಡೆ ಇನ್ಇಕ್ವಾಲಿಟಿ ನೋಡಿದೀನಿ, ಈಕ್ವಾಲಿಟಿ
ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ನೀವು ಹೇಳ್ತಾ ಇರೋದು. ಫ್ಯಾಮಿಲಿನಲ್ಲಿ ಓಕೆ ನಮ್ಮ ಹಸ್ಬೆಂಡ್ ಗಿಂತ ನನಗೆ ಪ್ರಿಫರೆನ್ಸ್ ಜಾಸ್ತಿ ಇರೋದು. ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ. ಹೆಣ್ಮಕ್ಳು ಏನೋ ಒಂದ್ ಸಾಧನೆ ಮಾಡ್ಬೇಕು. ಅದಾಯ್ತು ಮ್ಯಾಮ್. ಮತ್ತೆ ಜಸ್ಟ್ ಗ್ಯಾಪ್, ಮತ್ತೆ ಗ್ಯಾಪ್ ಅಲ್ಲಿ ಮಗು ನೋಡ್ಕೊಳ್ಳೋದು. 22 ನಲ್ಲಿ ರಿಸಲ್ಟ್ ಬರುತ್ತೆ. ಇದು AC SAD ಆಸ್ ಅನ್ ಆಫೀಸರ್. ಓಕೆ ಮ್ಯಾಮ್. ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದೀರಾ ನೀವು ಅಂತೇಳಿ ಓಕೆ ಇಂಟರ್ವ್ಯೂ ಆಗುತ್ತೆ, ಸೆಲೆಕ್ಷನ್ ಆಗುತ್ತೆ. ಓಕೆ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ ಅಲ್ವಾ ಮ್ಯಾಮ್? ಅಂಡರ್ KAS ಅಲ್ಲಿ ಮುಂಚೆ ಇತ್ತು, ಇವಾಗ AC SAD ಅಲ್ಲಿ ನೀವು ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ 2022 ಇಂಟರ್ವ್ಯೂ, ಏಪ್ರಿಲ್ಗೆ ಮಾರ್ಚ್ಗೆ ರಿಸಲ್ಟ್, ಮೇನ್ಸ್ ಎಕ್ಸಾಮ್, ಏಪ್ರಿಲ್ಗೆ ಇಂಟರ್ವ್ಯೂ, ಮೇಗೆ ರಿಸಲ್ಟ್, ಓಕೆ ಮ್ಯಾಮ್. ಡಿಸೆಂಬರ್ ಅಲ್ಲಿ ಜಾಯ್ನ್ ಆಗ್ತೀನಿ. ಓಕೆ ಮ್ಯಾಮ್. ನಿಮ್ಗೆ ಈ ರಿಸಲ್ಟ್ ಬಂದಾಗ ಎಷ್ಟು ಖುಷಿ ಅನಿಸ್ತು ಮ್ಯಾಮ್? ಬಿಕಾಸ್ ನೀವೊಂದು ಬ್ರಾಂಚ್ ಪೋಸ್ಟ್ ಆಫ್ ಮಾಸ್ಟರ್ ಆಗಿ ಕೆಲಸ ಮಾಡಿದವರು ಇವತ್ತು ಒಂದು ಗ್ರೂಪ್ ಎ ಜಾಬ್ ಅಲ್ಲಿ ಒಂದು ಆಫೀಸರ್ ಆಗಿ ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರ್ಬೇಕಂದ್ರೆ ಯಾವ ತರ ಫೀಲ್ ಅನ್ಸಿತ್ತು ಮ್ಯಾಮ್ ನಿಮ್ಗೆ? ಫುಲ್ ಖುಷಿ ಆಯ್ತು ಮ್ಯಾಮ್. ಫಸ್ಟ್ ನೀವು ಯಾರಿಗೆ ಇದನ್ನ ಹೇಳಿದ್ರಿ ಮ್ಯಾಮ್? ಅಮ್ಮಗೆ ಹೇಳಿದ್ರಿ. ಯಾವ ತರ ರಿಯಾಕ್ಷನ್ ಕೊಟ್ರು ಅವರು? ಅಮ್ಮ ನನಗೆ ಯಾಕೆ ಫೋನ್ ಮಾಡಿದೀಯಾ, ನಿಮ್ಮ ಹಸ್ಬೆಂಡಿಗೆ ಫೋನ್ ಮಾಡು, ಅವರು ತುಂಬಾ ಸಪೋರ್ಟ್ ಇದೆ. ಇಲ್ಲಮ್ಮ ಮಾಡ್ತೀನಿ, ನಿನ್ ಪಾತ್ರ ತುಂಬಾ ಇದೆ, ಚಿಕ್ಕ ಮಗನ್ ಕಟ್ಕೊಂಬಂದ ಅಲ್ಲಿಗೆ ಇದ್ ಮಾಡಿದ್ದು. ಆಮೇಲೆ ಅವ್ರು ಮತ್ತೆ ಏನ್ ಹೇಳಿದ್ರು ಮ್ಯಾಮ್? ಲೈಕ್ ಅವ್ರಿಗೆ ನೀವ್ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಮ್ಮ ಮಾವಾಗ ಫೋನ್ ಮಾಡ್ತೀನಿ, ಅವ್ರ ಪಾತ್ರನು ತುಂಬಾ ಇದೆ ಅಲ್ಲ, ಅವರು ಖುಷಿ ಆಗ್ತಾರೆ. ಸ್ವೀಟ್ಸ್ ಎಲ್ಲ ತರ್ತಾರೆ. ಎಷ್ಟು ದೊಡ್ಡ ಎಕ್ಸಾಮ್ ಪಾಸ್ ಮಾಡಿದ್ಲು ಅಂತ ಹೇಳಿ. ಆಮೇಲೆ ಅದು ಹೋಗೋದು ಬೇಡ ಅಂತ ಡಿಸಿಷನ್ ಆಗುತ್ತೆ. ಏನಕ್ಕೆ ನೀವು ಇಲ್ಲಿ KB ಅಲ್ಲಿ ಅವಾಗ ಎಷ್ಟು ವರ್ಷ ಸರ್ವಿಸ್ ಆಗಿರುತ್ತೆ ಮ್ಯಾಮ್? ಅಲ್ಲಿ 4.5 years ಮೇಲೇನೆ ಆಗಿದೆ. ಓಕೆ. ಅವಾಗ ನಿಮ್ದು ಸ್ಯಾಲರಿ ಎಷ್ಟು ಆಗಿರುತ್ತೆ ಮ್ಯಾಮ್? ನಾನು ಲಾಸ್ಟ್ ಅಲ್ಲಿ ಬಿಡ್ಲಿಕ್ಕೆ ನಂದು 1,20,000 ಮಾಡಿ. 1,20,000 KS ಅಲ್ಲಿ ಅದಕ್ಕಿಂತ ಕಮ್ಮಿನೇ ಇರುತ್ತೆ ಅನ್ಕೊಂತೀನಿ. ಅಷ್ಟು 1,20,000 ಇದೆ ಮ್ಯಾಮ್. ಓಕೆ. ಇದು ಸ್ಟೇಟ್ ಗವರ್ಮೆಂಟ್ ಅಲ್ಲ, ಇಲ್ಲಿ ಒಂದ್ ಸ್ವಲ್ಪ ಏನಂತಾರೆ ಎಕ್ಸ್ಪೋಜರ್ ಸಿಗುತ್ತೆ. ನಾವು ಒಂದ್ ಸ್ಟೇಟ್ ಅಕೌಂಟ್ಸ್ ಅಂದ್ರೆ ಎರಡು ಪ್ಯಾರಲಲಿ ನೀವು ಎರಡು ಸೇಮ್ ಪೋಸ್ಟ್ ವ್ಯಾಲ್ಯೂನೇ ಇತ್ತು ನಿಮಗೆ. ಸ್ಯಾಲರಿ ಚೆನ್ನಾಗಿತ್ತು. ಆಗಿದ್ರು ಸ್ವಲ್ಪ ಸ್ಯಾಲರಿ ಕಡಿಮೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವುದು? ಇವಾಗ ನೀವು ಸ್ವಲ್ಪ ಒಂದು ಕಮ್ ಬ್ಯಾಕ್, ಸ್ವಲ್ಪ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಯಾವ ಜಾಬ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತೆ ಮ್ಯಾಮ್? ಇಲ್ಲ ಇನ್ನೂ ಎಕ್ಸ್ಪೋಜರ್ ತಗೋಬೇಕಂತಾನೆ ಫೀಲ್ ಆಗ್ತಿದೆಯಾ? ಯಾವ ತರ? ಇಲ್ಲ ಮ್ಯಾಮ್, ಎಲ್ಲಾನು ಸ್ಯಾಟಿಸ್ಫೈ. ಬ್ಯಾಂಕ್ ಅಲ್ಲಿ ಇದ್ದಾಗ ಖುಷಿಯಾಗಿ ಬ್ಯಾಂಕ್ ಅಲ್ಲೂ ಕೆಲಸ ಮಾಡಿದೀನಿ, ಪೋಸ್ಟ್ ಆಫೀಸ್ ಅಲ್ಲಿ ಇದ್ದಾಗ ಅಲ್ಲಿ ಎಂಜಾಯ್ ಮಾಡಿ, ಒಂದು ಅಪರ್ಚುನಿಟಿ ಸಿಕ್ಕರೆ ಮುಂದೆ ಹೋಗೋಣ, ಇಲ್ಲಾಂದ್ರೆ ಇದೇ ನನ್ನ ಜೀವನ ಅಂತ ಅನ್ಕೊಂಡಿದ್ದೀನಿ. ಸೊ KPTC ಅಲ್ಲೂ ಜೆಸ್ಕಾಮ್ ನನಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಅದಾದ್ಮೇಲೆ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ಸ್, ಇಲ್ಲಿ ಒಂದು ಹೊಸ ಚಾಲೆಂಜ್. ಮಗುನ್ ಇಲ್ಲಿ ಏನಿದೆ 2 ವರ್ಷ ಟ್ರೈನಿಂಗ್ ಇರುತ್ತೆ. ನೀವು ಹೋಗ್ಬೇಕಂದ್ರೆ ಅದನ್ನು ಡಿಸಿಷನ್ ಮೊದಲೇ ಮಾಡ್ಬೇಕಿತ್ತು. ಗೊತ್ತಾಯ್ತು. 2 ವರ್ಷ ಟ್ರೈನಿಂಗ್. ಅವಾಗ ಇನ್ನು ಮಗು ಚಿಕ್ಕಳು 1.5 year ಅವಳಿಗೆ. ಅದೇ ಮ್ಯಾಮ್, ನೀವೊಂದು ಫ್ಯಾಮಿಲಿ ಲೈಫ್ ಮತ್ತೆ ನಿಮ್ಗೆ ಒಂದು ಪ್ರೊಫೆಷನಲ್ ಲೈಫ್ ಎರಡನ್ನೂ ಹೇಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ ಮ್ಯಾಮ್? ನಿಜ ಮ್ಯಾಮ್. ಬಿಕಾಸ್ ಈಗ ಇದ್ರಲ್ಲಿ ನಮ್ಮ ವೀಕ್ಷಕರಲ್ಲಿ ತುಂಬಾ ಜನ ಎರಡು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೋದು. ಫ್ಯಾಮಿಲಿನೂ ಇದು ಮಾಡ್ಕೊಂಡು ಹೋಗ್ಬೇಕು, ಲೀಡ್ ಮಾಡ್ಕೊಂಡು ಹೋಗ್ಬೇಕು. ಹಾಗೇನೆ ಕೆಲವರು ವರ್ಕಿಂಗ್ ವುಮೆನ್ ಇರ್ತಾರೆ, ಅವರು ಪ್ರೊಫೆಷನಲ್ ಆಗಿ ಕೆಲಸ ಮಾಡಬೇಕು. ಏನಕ್ಕಂದ್ರೆ ನಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ನಾವು ಮಾಡಬಹುದು. ಹಾಗೆ ಏನಕ್ಕೆ ಒಂದು ವಿಮೆನ್ ಆಗಿ ಮನೆಯಲ್ಲಿ ಹೌಸ್ ವೈಫ್ ಆಗಿ ಸೀಮಿತವಾಗಿರ್ಬೇಕು. ಏನಾದ್ರೂ ಒಂದು ಕೆಲಸ ಮಾಡೋದ್ರಿಂದ ನಮಗೂ ಸಹ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೇನೆ ನಮ್ಮ ಒಂದು ನಾಲೆಜ್ ಸಹ ಮನೆಗೆ ಸೀಮಿತ ಆಗಿರೋದಿಲ್ಲ. ಅಂತವ್ರಿಗೆ ನೀವು ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಇಲ್ಲ ಮ್ಯಾಮ್, ಅದೇ ಹೇಳ್ತೀನಲ್ಲ, ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ, ಆಗಲ್ಲ ಅಂತ ಕೂಡ್ಬೇಡಿ, ಪ್ರಯತ್ನ ಮಾಡಿ ಫಸ್ಟ್. ಓಕೆ. ಅದು ರಿಸಲ್ಟ್ ಆಮೇಲೆ ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಆದ್ಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ನೀವು. ಅದಾಯ್ತು. 22 ನಲ್ಲಿ ಆಗ್ಬೇಕಾದ್ರೆ ನನ್ನ ಅತ್ತೆ ತೀರ್ಕೊಂಡ್ರು ಮ್ಯಾಮ್. ಆಕ್ಚುಲಿ ಅವ್ರು ಇದ್ದಿದ್ರೆ, ನಮ್ ತಾಯಿ ವಯಸ್ಸಾಗಿದೆ, ಅಷ್ಟ್ ಮಗು ನೋಡ್ಕೊಳ್ಳೋಷ್ಟಿಲ್ಲ, ಈಗ್ಲೇ ತುಂಬಾ ಜನ ನೋಡ್ಕೊಂಡು ಸಾಕಾಗಿದೆ ಅವ್ರಿಗೆ. ನನ್ನ ಅತ್ತೆ ಇದ್ದಿದ್ರಂದ್ರೆ ಅವತ್ತು ನನ್ನ ಅಷ್ಟು ಖುಷಿ ಯಾರು ಪಡ್ತಾ ಇರ್ಲಿಲ್ಲ ಏನೋ ಅನ್ಸುತ್ತೆ. ಮಗುನ ಅವರೇ ನೋಡ್ಕೊಂತಿದ್ರು, ಏನ್ ಪ್ರಾಬ್ಲಮ್ ಅನಿಸ್ತಿರ್ಲಿಲ್ಲ. ಈಗ ನನ್ನ ಮಾವ ಸಬ್ ಇನ್ಸ್ಪೆಕ್ಟರ್, ಅವರು ಸರ್ವಿಸ್ ಅಲ್ಲಿ ಇದ್ರು ನಾನು ಹೋಗ್ಬೇಕಾದ್ರೆ. 22 ನಲ್ಲಿ ಮತ್ತೆ ನಾನು ಹೋಗ್ಬೇಕಾದ್ರೆ ನನ್ನ ಪಕ್ಕದ ಮನೆಯವರು ಒಂದು ರಿಕ್ವೆಸ್ಟ್ ಹೇಳಿದ್ರಿ ನನ್ಗೆ ಲೈಬ್ರರಿ ಬರ್ಬೇಕಂದ್ರೆ ನೀವ್ ಹೇಳಿದ್ರಿ ನನ್ನ ಮಗುನ ಪಕ್ಕದ ಮನೆಯಲ್ಲಿ ಫ್ಯಾಮಿಲಿ ತರ ನೋಡ್ಕೊಂತ ಇದ್ದಾರಂತ. ಅವ್ರ ಬಗ್ಗೆ ಲಕ್ಷ್ಮಿ ಅಕ್ಕ ಅಂತ ಹೇಳಿ, ಅವರು ತುಂಬಾ ಒಳ್ಳೆ ಮನುಷ್ಯರು. ಅಂದ್ರೆ ಏನ್ ಮಾಡ್ತೀಯ ಏನಿಲ್ಲ ಅಕ್ಕ, ನಾನು ಈ ತರ ಹೋಗ್ಬೇಕು, ಈ ತರ ಟ್ರೈನಿಂಗ್ ಇರುತ್ತೆ, ಮಗು ನಿಮ್ಮನೇಲೇ ಇರುತ್ತೆ. 2 ವರ್ಷ ಅವರು ನಿಮ್ಗೆ ಸಂಬಂಧಿಕರು ಅಲ್ಲ? ಅಲ್ಲ, ನಮ್ಮ ಮನೆಯವ್ರ ಫ್ರೆಂಡ್. 2 ವರ್ಷ ಅಂದ್ರೆ ಫುಲ್ ಅಲ್ಲ ಮ್ಯಾಮ್, ಬಟ್ ಅವಳು ತುಂಬಾ ಮಿಸ್ ಮಾಡಿದಾಳೆ ನನ್ನ. ಮದರ್ಹುಡ್ ಆ ಪೀರಿಯಡ್ ನಾನು ಮತ್ತೆ ಅವಳಿಗೆ ವಾಪಸ್ ಕೊಡಕ್ಕಾಗಲ್ಲ.
ಹಂಗಾಗಿ ಬಟ್ ಒಂದು ಸ್ಟೇಜ್ ಅಲ್ಲಿ ಅವ್ರಿಗೂ ಅರ್ಥ ಆಗುತ್ತೆ ಮ್ಯಾಮ್, ಬಿಕಾಸ್ ನಮ್ಮಮ್ಮ ಏನಕ್ಕೆ ಮಾಡಿದ್ರು ಅಂತ ಹೇಳಿ. ಬಟ್ ಶಿ ಇಸ್ ಅ ವಂಡರ್ಫುಲ್ ವುಮೆನ್ ಮೇಡಮ್. ನನಗೆ ಅವರು ಒಂದು ಪಾತ್ರ, ಅವ್ರದ್ದೊಂದು ಸಪೋರ್ಟ್, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ನಿಮ್ಗೆ ದೇವರು ಎಲ್ಲ ರೀತಿಯಲ್ಲಿ ಫೇವರ್ ಆದ್ಮೇಲೆ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ರು ನನ್ನ ಜೀವನದಲ್ಲಿ. ರಾತ್ರಿ ಎಲ್ಲ ಮಗು ನೋಡ್ಕೊಳ್ಳೋರು, ನೀವ್ ಚಿಂತೆ ಮಾಡ್ಬೇಡ, ನಾನು ಇದ್ ಮಾಡ್ತೀನಿ. ನಾನ್ ಬೆಂಗಳೂರಲ್ಲಿ ಇದ್ರು ನನ್ ಮಗು ಇಲ್ಲಿ ಇರ್ತಿತ್ತು, ನೋಡ್ಕೊಳ್ಳೋರು, ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋರು. ಈಗ ಈಗಿನ ಕಾಲದಲ್ಲಿ ಯಾರು ಅಷ್ಟು ಇದ್ ಮಾಡಕ್ಕಾಗಲ್ಲ. ಅವ್ರು ಕೂಡ ಒಂದ್ ಒಳ್ಳೆ ವುಮೆನ್, ಹೆಲ್ಪ್ಫುಲ್ ಇದ್ರು ಅಂತ ನನಗೆ. ನಾನು ಅವ್ರಿಗೆ ಒಂದು ಪಾರ್ಟಲ್ಲಿ ಋಣ ಇದೆ ಮೇಡಮ್ ನನಗೆ ಅವ್ರದ್ದು. ಅದು ಏನೋ ಹಿಂದಿನ ಜನ್ಮದಲ್ಲಿ ನಿಮ್ಮ ಒಂದು ಋಣ ಬಾಕಿ ಇರುತ್ತೆ, ಈ ರೀತಿಯಲ್ಲಿ ಇರುತ್ತೇನೋ. ಬಿಕಾಸ್ ನೀವು ಬ್ಲೆಸ್ಡ್ ಇದ್ದೀರಾ ಮ್ಯಾಮ್, ಎಲ್ಲಾ ಕಡೆಯಲ್ಲೂ ನಿಮ್ಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಹಸ್ಬೆಂಡ್ ಕಡೆಯಿಂದ ಆಗ್ಲಿ, ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಅಮ್ಮನ ಪಾತ್ರ ಆಗಿರ್ಬೋದು, ಲೇಟರ್ ನೀವು ಹೇಳಿದ್ರೆ ಈಗ ಲಕ್ಷ್ಮಿ ಅಂತ ಒಬ್ರು ನಿಮ್ಮ ಮಗುನ ನೋಡ್ಕೊಂಡು ತುಂಬಾ ನಿಮ್ಗೆ ಒಂದು ಪ್ರೋಸೆಸ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಾನು ಇವಾಗ ನಾನು ನಿಮ್ಮನ್ನ ಲೈಬ್ರರಿಯಲ್ಲಿ ಮೀಟ್ ಆದಾಗ ನೀವು ಹೇಳ್ತಿದ್ರಿ ನಾನು UPSC ಪ್ರಿಪೇರ್ ಆಗೋಕ್ಕೆ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ. ನಿಮ್ಗೆ ಇವಾಗ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೂ ಮತ್ತೆ ಏನಕ್ಕೆ UPSC ಮಾಡಬೇಕು ಅಂತ ಅನಿಸ್ತು ಮ್ಯಾಮ್? ನನಗೆ ಸರ್ವಿಸ್ ಮಾಡ್ಬೇಕಂತಿದೆ ಮ್ಯಾಮ್. ನನಗೆ ಒಂದು ಲೀಡರ್ಶಿಪ್ ಬೇಕಿದೆ. ಆಪರ್ಚುನಿಟಿ ಸಿಕ್ಕರೆ ನಾನು ಮಾಡ್ತೀನಿ ಮ್ಯಾಮ್. ನನಗೆ ಇದೊಂದು ಯೋಚನೆ ಇದೆ ತಲೆಯಲ್ಲಿ, ವುಮೆನ್ ಎಂಪವರ್ಮೆಂಟ್ ಇನ್ನೂ ಸ್ವಲ್ಪ ನಾನು ಸಾಥ್ ಕೊಡ್ತೀನಿ. ಇವಾಗೂ ಮಾಡ್ತೀನಿ. ಐ ಆಮ್ ಹ್ಯಾಪಿ ವಿತ್ ದಿಸ್ ಜಾಬ್ ಮೇಡಮ್. ಅದನ್ನು ಟ್ರೈ ಮಾಡ್ತೀರಾ? ಸಿಕ್ಕಿದೆ ಚೇಸ್ ಮಾಡಲ್ಲ, ಮಾಡ್ತೀನಿ ಮ್ಯಾಮ್. ಚೇಂಜ್ ಅಂತೂ ಮಾಡಲ್ಲ. ನಿಮ್ಮ ಒಂದು ಏನಂತಾರೆ ಆಂಬಿಷನ್ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ. ಹೇಗಿದೆ ಮ್ಯಾಮ್ ನಿಮ್ಮ ಪ್ರಿಪರೇಷನ್? ಲೈಕ್ ಈ ವರ್ಷ ನನಗೆ ನಂದು 2ನೇದು ಡೆಲಿವರಿ ಆಯ್ತು ಮ್ಯಾಮ್. ಇವಾಗ 2ನೇ ಮಗು 4 ತಿಂಗಳು ಮಗುನ ಬಿಟ್ಟು ಬಂದಿದ್ದೀರಾ ನೀವು? ಓಕೆ. ಈಗ ನನ್ ಮಗುಗೆ ನಾನ್ ಸ್ವಲ್ಪ ಈ ವರ್ಷ ಬೇಡ ಅನಿಸ್ತು ಮ್ಯಾಮ್. ಯಾಕೆ ಇರ್ಲಿ ಸ್ವಲ್ಪ ನಾನು ಈ ಮದರ್ಹುಡ್ ನ ಎಂಜಾಯ್ ಮಾಡೋಣ, ನೋಡ್ಕೊಳ್ಳೋಣ, ಟೈಮ್ ಮಾಡೋಣ ಅಂತ ಹೇಳಿ ಸ್ವಲ್ಪ ರಿಕವರಿಗೆ ಟೈಮ್ ತಗೊಳ್ತು ನನಗೆ. ಹಂಗಾಗಿ ನೆಕ್ಸ್ಟ್ ಇಯರ್ ನಾನು ಅಟೆಂಪ್ಟ್ ಕೊಡ್ತೀನಿ. ಓಕೆ. ನಿಮ್ಮ ಹಸ್ಬೆಂಡ್ ಏನ್ ಹೇಳ್ತಾರೆ ಈ ಒಂದು UPSC ಇದಕ್ಕೆ? ನೀವೀಗ 2 ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು, ಈ ಸ್ಟೆಪ್ನು ಹಿಂದೆ ತಗೋಬೇಡ, ಈ ಅಟೆಂಪ್ಟ್ ಕೊಡು ಅಂತ ಅವರು ನೋಡಿ ಸಪೋರ್ಟಿವ್ ಅವರು ನೋಡಿ. ಬಟ್ ನಾನೇ ಇರ್ಲಿ ಫುಲ್ ಫ್ಲೆಡ್ಜ್ಡ್ ಪ್ರಿಪರೇಷನ್ ಇದ್ರೆ ಅದು ಬೇರೆ ಆಗುತ್ತೆ. ಬಟ್ ಬೇಡ, ಈ ವರ್ಷ ಬೇಡ ಅನ್ಕೊಂಡಿದೀನಿ. ಏನ್ ಮೆಸೇಜ್ ಕೊಡ್ತೀರಾ? ಲೈಕ್ ಲೈಫಲ್ಲಿ ಕೆಲವರು ಸೋತಿದೀವಿ ಅಂತ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಕೆಲವರು ತುಂಬಾ ಫೈಟ್ ಮಾಡಿದೀನಿ ನನಗೆ ಸಿಗ್ಲಿಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ, ನನ್ನಂತ ವ್ಯಕ್ತಿಗಳು ಎಕ್ಸಾಂಪಲ್. ಹಾಗೇನೆ ಕೆಲವರು ಲೈಫಲ್ಲಿ ನಾನು ಏನು ಓದಿಲ್ಲ, ನನ್ಗೇನು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡಿರ್ಬೋದು. ಹಾಗೆ ಕೆಲವರು ಮದುವೆ ಆಗಿದೆ, ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿರ್ಬೋದು. ಅಂದ್ರೆ ಯಾವುದೋ ಒಂದು ಮೆಸೇಜ್ ಕೊಡ್ತೀರಾ ಮ್ಯಾಮ್? ಲೈಫ್ ಎಲ್ಲಾ ರೀತಿಯ ಮೈಂಡ್ ಸೆಟ್ ಪೀಪಲ್ ಇರ್ತಾರೆ. ಈಗ ಸ್ಪೆಷಲಿ ನಾನು ಕೇಳೋದಂದ್ರೆ ಮ್ಯಾರೇಜ್ ಆಗಿರುವ ಒಂದು ವಿಮೆನ್ಸ್ಗೆ ಯಾವ ತರ ಒಂದು ಪ್ರೇರಣೆ ನೀವು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಬಿಕಾಸ್ ಒಂದು ಮ್ಯಾರೇಜ್ ಆದಾಗ ಅವರು ಒಂದು ಲೈಫ್ ಕೆರಿಯರ್ ಅನ್ನೇ ಸ್ಟಾಪ್ ಆಗುತ್ತೆ ಅನ್ಕೊಳ್ತಾರೆ. ಬಟ್ ನನ್ನ ಮೆಸೇಜ್ ಏನಂದ್ರೆ ಮ್ಯಾಮ್, ವೀಕ್ಷಕರಿಗೆ ನನ್ನ ಮೆಸೇಜ್ ಏನಂದ್ರೆ, ನೀವು ಆಗಲ್ಲ ಅಂತ ಏನ್ ಕೂರ್ಬೇಡಿ. ತುಂಬಾ ಎಕ್ಸಾಂಪಲ್ಸ್ ಹೇಳ್ಬೋದು. ನಾನೇ ನನ್ನ ಅಕ್ಕಾರದ್ದು ಹೇಳ್ತೀನಿ ಮ್ಯಾಮ್. ಅವ್ರ ಮದ್ವೆ ಆಗಿ 10 ಇಯರ್ಸ್ ಮನೆಯಲ್ಲೇ ಇದ್ದು, ಆಮೇಲೆ 3 ವರ್ಷ ಓದ್ಕೊಂಡು ಈಗ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದಾರೆ. 10 ಇಯರ್ಸ್ ಏನು ಮಾಡಿಲ್ಲ, ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಒಂದು ಅಡ್ಮಿರೇಷನ್ ನೀವೇ ಇರ್ತೀರಾ ಅನ್ಕೊಂತೀನಿ. ನಾವು ಒಬ್ರಿಗೊಬ್ರು ಯಾವಾಗ್ಲೂ ಕೋಆರ್ಡಿನೇಷನ್ ಇದೆ. ನಾನ್ ಸೆಟಲ್ ಆಗಿನಲ್ಲ, ನನಗೆ ಇಲ್ಲಿಗೆ ಎಂಡಿನಿಲ್ಲ, ಅಕ್ಕ ಸೆಟಲ್ ಯಾರಿಗಾದ್ರೂ ಹೇಳ್ತೀನಿ ಮ್ಯಾಮ್. ನನ್ ಫ್ಯಾಮಿಲಿ ಅಂತಲ್ಲ, ಯಾರಾದ್ರೂ ನೋಡಿದೀನಿ ಮ್ಯಾಮ್. ನೀವು ಲೈಬ್ರರಿಯಲ್ಲಿ ಕೂಡ ಒಂದೊಂದು ಗೈಡೆನ್ಸ್, ಯಾರಿಗಾದ್ರೂ ನನಗೆ ಇವರೇ ಆಗ್ಬೇಕು ಇರಲ್ಲ. ನಿಜ, ನಾನು ಇವಾಗ್ಲೂ ನನ್ನ ಫ್ರೀ ಟೈಮಲ್ಲಿ ಯಾವ್ದಾದ್ರು ನೋಟಿಫಿಕೇಶನ್ ಬಂತ ನಾನು ಸ್ಟೇಟಸ್ ಎಷ್ಟೊತ್ತಿಗೆ ನೋಡಿದ್ರು ಮ್ಯಾಮ್ ನಿಮ್ದೊಂದು ನೋಟಿಫಿಕೇಶನ್ ಮೆಸೇಜ್ ನನ್ನ ಮೊಬೈಲಿಗೆ ಬರ್ತಾ ಇರುತ್ತೆ. ಎಲ್ಲರಿಗೂ ವುಮೆನ್ ಅಂತೇಳಿ ನೀವು ಹೆಣ್ಮಕ್ಳು ನಾವ್ ಏನು ಮಾಡಕ್ಕಾಗಲ್ಲ ಅಂತ ಅನ್ಬೇಡಿ. ನಾವೇ ಇದೀವಿ ಎಕ್ಸಾಂಪಲ್. 6 ಜನದಲ್ಲಿ 5 ಜನ ಅಕ್ಕ ತಂಗಿಯರು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನನ್ನ 2ನೇ ಅಕ್ಕ, ಫಸ್ಟ್ ಅಕ್ಕ ಅಂಜಲಿ ಅಂತೇಳಿ ಇದ್ರಲ್ಲಿ ಹೌಸ್ ವೈಫ್ ಇದಾರೆ, ಗುಂಟಕಲ್ಲಲ್ಲಿ ಇರ್ತಾರೆ. ಅವರೊಬ್ರು ಬಿಟ್ಟು ಮತ್ತೆಲ್ಲರೂ ಗವರ್ಮೆಂಟ್ ಅವ್ರಿಗೆ ಅರ್ಲಿ ಮ್ಯಾರೇಜ್ ಆಗಿ ಅವರು ಸೆಟಲ್ ಆಗೋರು. ನಿಮ್ಮ ಲಾಸ್ಟ್ ಟ್ವಿನ್ಸ್ ತಮ್ಮ ಬ್ರದರ್ಸ್ ಸಹ ಇವತ್ತು ಗವರ್ನಮೆಂಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಓಕೆ. ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ, ಅದರಲ್ಲಿ BDCC ನಲ್ಲಿ ನನ್ನ ಅಕ್ಕ ಕ್ಲರಿಕಲ್ ಇದ್ದಾರೆ. 3ನೇ ಅಕ್ಕ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿಯೇಟ್ ಆಫೀಸ್ ಅಲ್ಲಿ FDI ಇದ್ದಾರೆ. 4ನೇ ಅಕ್ಕ ಹೈಸ್ಕೂಲ್ ಟೀಚರ್. 5th ನಾನೇ ಆಫೀಸರ್, ಗ್ರೂಪ್ ಎ ಗೆಜೆಟೆಡ್ ಆಫೀಸರ್.
ನಾಗಲಕ್ಷ್ಮಿ ಪಿ ವೆಂತ ಸಿಂಪಲ್ ಅಂಡ್ ಸಿಂಪಲ್ ಒಂದು ಹಂಬಲ್ ಮ್ಯಾನರ್ಸ್ ಇರೋ ಒಂದು women ಅಂತ ಹೇಳ್ಬೋದು. ಇಲ್ಲ ಹೊಗಳ್ತಾ ಇಲ್ಲ, ನಿಮ್ಮ ಬಗ್ಗೆ ನಾನು ಹೇಳುದಲ್ಲ ಮ್ಯಾಮ್. ಲೈಬ್ರರಿಯಲ್ಲಿ ಒಂದು ಆಫೀಸರ್ ಆಗಿ ಬಂದು ನಾವೇನು ಇಲ್ದಿದಾಗ ಒಂದು ತುಂಬಾ ನ್ಯೂಸೆನ್ಸ್ ಮಾಡ್ಕೊಂಡು ಇದು ಅದು ಅಂತ ಕಂಪ್ಲೇಂಟ್ಸ್ ಕೊಡ್ತಾ ಇದ್ವಿ. ಆದರೆ ನೀವು ಒಂದು ಆಫೀಸರ್ ಆಗಿ ಬಂದು ಎಷ್ಟು ಸಿಂಪಲ್ ಆಗಿ ಬಂದು ಸಿಂಪಲ್ ಆಗಿ ಹೋಗ್ತೀರ ಅನ್ನೋದು ನಮ್ಗೆ ನಿಮ್ಮನ್ನು ನೋಡಿ ಕಲಿಬೇಕು ಅನಿಸ್ತು. ಅಂದ್ರೆ ಯಾವುದೇ ಒಂದು ಸಾಧನೆ ಎಲ್ಲಿಯ ಮಟ್ಟಕ್ಕೆ ಹತ್ತಿದ್ರೂ ಸಹ ನಾವು ಬಂದಿರುವ ಹಾದಿಯನ್ನು ಯಾವತ್ತು ಮರಿಬಾರದು ಅನ್ನೋದು ನೀವೊಂದು ಲೈವ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಹಾಗೆ ನಿಮ್ಮ ಒಂದು ಹೋಲ್ ಜರ್ನಿಯಲ್ಲಿ ವಿಮೆನ್ ಬ್ಯಾಕ್ ಸಪೋರ್ಟ್ ತುಂಬಾ ಪಾತ್ರ ಇದೆ. ಹಾಗೆ ಈ ವಿಷಯವಾಗಿ ಏನಾದರೂ ಒಂದು ಲಾಸ್ಟ್ ಮೆಸೇಜ್ ಕೊಡಬೇಕು ಅಂದ್ರೆ ಸೊಸೈಟಿಗೆ ಆಗಲಿ ಏನು ನೀವು ಒಂದು ಸ್ಟ್ರಾಂಗ್ ಆಗಿ ಅಡ್ವೈಸ್ ಮಾಡ್ತೀರಾ ಮ್ಯಾಮ್? ಡಿಪೆಂಡೆನ್ಸಿ ಇರಬಾರ್ದು ಅಂತ ಅನ್ಸುತ್ತೆ ಮ್ಯಾಮ್. ಇರಬೇಕು, ಆದ್ರೆ ನಮಗೆ ಅಂತ ಒಂದು ಇಂಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿರಿ. ನೀವು ಯಾವಾಗ್ಲೂ ನಿಮ್ ಪವರ್ನ ಹೊರಗಡೆ ತೆಗಿರಿ. ಅದು ಎಲ್ಲರಲ್ಲಿ ಒಂದು ಕಲೆ ಇರುತ್ತೆ, ಎಜುಕೇಶನ್ ಆಗ್ಬೇಕು, ಸ್ಟಡೀಸ್ ಆಗ್ಬೇಕು ಏನೇ ಇಲ್ಲ. ಎಲ್ಲಾ ರಂಗದಲ್ಲಿ ನನಗಂತೂ ಎಲ್ಲಾ ಹೆಣ್ಮಕ್ಳ ಬಗ್ಗೆ ಒಂದ್ ಒಳ್ಳೆ ಗೌರವ ಇದೆ. ಯಾವ್ದೋ ಒಂದು ರೂಪದಲ್ಲಿ ಯಾರು ಖಾಲಿ ಕೂತಿಲ್ಲ, ಎಲ್ಲರೂ ಕೆಲಸ ಮಾಡ್ತಿದಾರೆ, ಎಲ್ಲರೂ ಇದ್ ಮಾಡ್ತಿದಾರೆ. ಬಟ್ ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡು ಕ್ಲಿಕ್ ಆಗಿ ಇದೇ ಬೇಕು. ನಾನು ಹಿಂಗೆ ಹೇಳ್ತೀನಿ, ನಾಗಲಕ್ಷ್ಮಿ ಮೇಡಮ್ ಹೇಳಿದಾರೆ ನಾನು KS ಎಕ್ಸಾಮ್ ಬರೀತೀನಿ ಮತ್ತೆ ಅಪ್ಲೈ ಆಗಿಲ್ಲ ಅಂದ್ರೆ ನೀವು ಬೇಜಾರಾಗ್ಬೇಡಿ. ನಿಮ್ ಇಂಟ್ರೆಸ್ಟ್ ನಿಲ್ಬೇಡಿ. ನಿಮ್ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಇದು ಮಾಡಿ. ಆಮೇಲೆ ಯಾವುದೇ ಏನಾದ್ರೂ ಮಾಹಿತಿ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ನಿಜವಾಗ್ಲಿ ಯಾರೇ ಆದ್ರೂ ಒಂದು 10th ಆಗ್ಲಿ 12th ಆಗ್ಲಿ ಯಾವುದೇ ಒಂದು ಸ್ಟೇಜ್ ಅಲ್ಲಿ ನಿಮಗೆ ಮೆಸೇಜ್ ಬೇಕಂದ್ರೆ ಇವ್ರಕ್ಕಿಂತ ಒಬ್ರು ಗುಡ್ ಮಾರ್ಗದರ್ಶನ, ಒಂದು ಗುಡ್ ಗೈಡೆನ್ಸ್ ಯಾರು ಕೊಡಲ್ಲ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ಒಂದು ಸೆಲ್ಫ್ಲೆಸ್ ಆಗಿ ಒಂದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಷ್ಟು ಹಂಬಲ್ ಆಗಿ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಗಿಲ್ಟ್ ಬರೋಂಗಾಗತ್ತೆ. ನಮ್ಗೆ ಏನು ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ನಾವು ಪ್ರಪಂಚದಲ್ಲಿ ಹೇಗೆ ನಾವು ಬೆರಿಬೇಕು, ಹೇಗೆ ನಾವು ಒಂದು ಆ್ಯಕ್ಷನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಇವರಂಥ ವ್ಯಕ್ತಿಗಳನ್ನು ನಾವು ನೋಡಿ ಕಲಿಬೇಕು. ಯಾವ ರೀತಿ ಸಿಂಪಲ್ ಆಗಿ ನಮ್ಮ ಲೈಫನ್ನು ತುಂಬ ಸಂತೋಷವಾಗಿ ಇಟ್ಕೋಬೇಕು ಅನ್ನೋದು ತುಂಬ ಮಾರ್ಗದರ್ಶನವಾಗಿ ಇವರು ತುಂಬ ಜನರಿಗೆ ಮಾರ್ಗದರ್ಶನ ಆಗಿದ್ದಾರೆ. ಹಾಗೆ ಈ ಡೇ ನಾನು ತುಂಬ ಬ್ಲೆಸ್ಡ್ ಡೇ ಅಂತ ಅನ್ಕೊತೀನಿ. ಈವೊಂದು ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗಲೂ ಸಹ ಒಂದು ವಿಡಿಯೋನ ನಾನು ಇವ್ರಿಗೆ ಕಳಿಸಿದ್ದೆ. ಅವಾಗ ಅದನ್ನು ಸಹ ಅವರು ಲೈಟಾಗಿ ತಗೊಂಡು ಏನು ಮಾಡಿದ್ದೀರ ಅಂತ ಕೇಳಿಲ್ಲ. ತುಂಬ ಜನ ಕೇಳಿದ್ರು ನನ್ನ ರಿಲೇಷನಲ್ಲೇ ಏನು ಲಾಸ್ಟಲ್ಲಿ ಫೇಲ್ಯೂರ್ ಆಗಿ ನೀನು ಯೂಟ್ಯೂಬ್ ಚಾನಲ್ ಮಾಡಿದೀಯಾ ಅಂತ ಕೇಳಿದ್ರು. ಆದರೆ ಇವರು ಎಲ್ಲಿ ಇದನ್ನು ಮೆಸೇಜ್ ಶೇರ್ ಮಾಡೋಕ್ಕಾಗುತ್ತೆ, ನಿಮ್ಮ ಒಂದು ಮೆಸೇಜ್ ಎಲ್ಲರಿಗೂ ಹೋಗಬೇಕು ಆ ಥರ ಅಂತ ಮೋಟಿವೇಶನ್ ಕೊಟ್ಟರು. ಆವಾಗಲೂ ನನಗೆ ಅನಿಸ್ತು. ಹಾಗೆ ಹೇಳಿದರು, ಇಲ್ಲಿಗೆ ನಿಮ್ಮ ಜೀವನ ಮುಗ್ದಿಲ್ಲ, ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆ ದಿನ ಬರುತ್ತೆ, ನೀವು ಆಫೀಸರ್ ಆಗೇ ಆಗ್ತೀರಂತ ಮತ್ತೆ ಬ್ಯಾಕ್ ಸಪೋರ್ಟಲ್ಲಿ ಮೋಟಿವೇಶನ್ ಕೊಟ್ಟರು. ಅವರು ಈವಾಗಲೂ ಸಹ ಮ್ಯಾಮ್ ನೋಡಿ ನಿಮ್ಮದು ಸೆಲೆಕ್ಷನಲ್ಲಿ ಹೆಸರಿರುತ್ತೆ, ಎಷ್ಟು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ ಇಂಥವರು ಇರುವುದರಿಂದ ನಮ್ಮ ತುಂಬ ಜನರ ಜೀವನದಲ್ಲಿ ತುಂಬ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿ ಅವರೆಲ್ಲರೂ ಮೇಲೆ ಹೋಗ್ಬೋದಂತ ಭಾವಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಎಲ್ಲ ಒಂದು ಹೋಲ್ ಲೈಫ್ ಸ್ಟೋರಿನ ಇಷ್ಟು ಸಿಂಪಲ್ ಆಗಿ ಹೇಳಿದ್ದಕ್ಕೆ ಮ್ಯಾಮ್ ತುಂಬ ಹೃದಯದ CUN ಆಫೀಸರ್ IAS ಅಲ್ಲಿ ನಾನು ನೋಡ್ಬೇಕಂತ ಅನ್ಕೊಂತೀನಿ ಮ್ಯಾಮ್. ಅದಂತ ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ನಿಮಗೆ ಆ ಕೆಪಬಿಲಿಟಿ ಇದೆ. ನಿಮ್ಮಂಥವ್ರು ಒಂದು ಆಫೀಸರ್ ಆಗಿ ಈ ಥರ ಸಿಂಪಲ್ ಆಗಿ ಹಂಬಲ್ ಆಗಿರೋರು IAS ಆಫೀಸರ್ ಆದಾಗ ನೀವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಒಂದು ಕಷ್ಟದಲ್ಲಿರುವ ನೀವು ಆ ಕಷ್ಟನ ನೋಡ್ಕೊಂಡು ಬಂದಿರೋದ್ರಿಂದ ನೀವು ಬೇರೆಯವರ ಒಂದು ಡೌನ್ ಟ್ರೋಡನ್ ಪೀಪಲ್ ಆಗಿ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್ ಬಗ್ಗೆ ನಿಮಗೆ ತುಂಬ ಒಂದು ಕನಿಕರಾಗಲಿ, ನೀವು ಒಂದು ಅವರ ಒಂದು ಏನಂತಾರೆ ಹೇಳ್ತಾರೆ ಇಮೋಷನ್ ನಿಮಗೆ ಅರ್ಥ ಆಗುತ್ತೆ. ಸೊ ದಟ್ ನೀವು ಬೆಟರ್ ವೇಯಲ್ಲಿ ಸರ್ವ್ ಮಾಡ್ಬೋದು. ನಿಮ್ಮಂಥವರು ಅಧಿಕಾರಿಯಾಗಿ ಇನ್ನೂ ಮಹತ್ತರ ಸಾಧನೆಗೆ ಹೋಗಬೇಕು, ಬೆಳಿಬೇಕು ಎಂಬುದು ನಮ್ಮೆಲ್ಲರ ಆಶಯ. ಹಾಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ತುಂಬ ಜನ ಅಧಿಕಾರಿಯಾಗಿ ಬರಲಿ ಅಂತ ಆಶಿಸ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಆಲ್. ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಆಂಟಿ? ಹೇಳಿ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ 6 ಹೆಣ್ಮಕ್ಳು ಕಂಟಿನ್ಯೂಸ್ ಆಗಿ ಮತ್ತೆ ಆಮೇಲೆ 2 ಗಂಡು ಮಕ್ಕಳು. ಈಗ ನಿಮ್ಮ ಮಕ್ಕಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಆಂಟಿ? ಹಾಂ, ಹೆಂಗೆ ಕಷ್ಟ ಇತ್ತು ಆಂಟಿ ಅವಾಗ ನೀವು ಜನ? ಇವಾಗ ನಮ್ಮನೇಲಿ 2 ಹೆಣ್ಮಕ್ಳು, ಅವಾಗಲೇ 2 ಹೆಣ್ಮಕ್ಳು ಅಂತ ಹೇಳಿ ನನ್ನ ತಮ್ಮಂಗೆ ತುಂಬ ಇದು ಕೊಡೋದಪ್ಪ. ಇವಾಗ ಅವ್ರಿಗೆ ಹೆಣ್ಮಕ್ಳು ನಾನು ಹುಟ್ಟಿದ್ದೆ ಒಳ್ಳೇದಾಯ್ತಂತಾರೆ. ನಿಮ್ಗೆ ಹೆಂಗೆ ಆ ಪೀರಿಯಡಲ್ಲಿ ಯಾವ ಥರ ಸಮಾಜನ ನೀವು ಫೇಸ್ ಮಾಡಿದ್ರೆ ಆಂಟಿ? ನಾವೇನು ಯಾರನ್ನ ಕೇಳೋದಲ್ಲ, ನಾವು ಸುಮ್ಮನೆ ಹೋಗೋದು ಅಷ್ಟು. ನಮ್ದೇನು ಕೆಲಸ
ಯಾರಂದ್ರೆ ನಾವು ಕಿವಿ ಹಾಕ್ಕೊಂಡಿಲ್ಲ. ನಮ್ಮ ಬಿಡು ನಮ್ಮ ಓದ್ಕೊಂಬಲ ಹೋಗಿ ಕೆಲಸ ಮಾಡೋದಾಗ್ತಲ್ಲ ಹುಡುಗಿ. ಹಾಂ ಹಾಂ ಎಲ್ಲಿ ಅಲ್ಲಿ ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಹೋದ್ರೆ ಅಣಿಸ್ಕೊಂಬೋದು, ಏನು ಬೇಸಿರುತ್ತೆ ಹೋಗ್ಲಿ ಬಿಡು ಕಾಲೇಜಿಗೆ ಅಂತ ನಾವು ಹಾಂ 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 ಸಪೋರ್ಟ್ ಮಾಡೋದು ಅಷ್ಟೇ. ಹುಡುಗರು ಬೇಸ್ ಓದ್ಕೊಂಡು ಅವ್ರು ಬೇಸ್ ಒಂದು ಸ್ಟೇಜಿಗೆ ಬಂದಾರ ಹುಡುಗರು. ಇವಾಗ ಹೆಂಗ್ ಅನ್ಸುತ್ತೆ ಆಂಟಿ ನಿಮ್ಗೆ ಎಲ್ಲರೂ ಒಂದು ಸ್ಟೇಜಿಗೆ ಬಂದರೆ ಮನೇಲಿರೋ ನಿಮ್ಗೆ 8 ಮಕ್ಕಳಲ್ಲಿ 7 ಮಕ್ಕಳು ಗೌರ್ಮೆಂಟ್ ಎಂಪ್ಲಾಯ್? ಖುಷಿ ಅನಿಸ್ತದೆ. ಇವಾಗ ನಮ್ಮ ಕಷ್ಟ ಅವ ನೋಡ್ರೆ ಇವಾಗ ಇವ್ರ ಕೈಲಿ ಆಗೋದಲ್ಲ ನಮ್ಮ ಕಷ್ಟ. ಇವರು ಬೇಸು ಒಂದು ಸ್ಟೇಜಿಗೆ ಬಂದಾರ ಅಂತ ಅನಿಸ್ತದೆ. ಇವಾಗ್ಲೂ ನೀವು ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ, 2ನೇ ಮಗಳು ಇವಾಗ ಬಂದು ಸಪೋರ್ಟ್ ಮಾಡ್ತಿದ್ದೀರಾ? ಇವಾಗ ಕೂಡ ಸಪೋರ್ಟ್ ಮಾಡಿದ್ವಿ ನಾವು ಹುಡುಗರು ಓದ್ಕೇಳ್ರಿ ಬೇಸಿ. ಇವಾಗ ನಿಮ್ಮ ರಿಲೇಷನ್ ಅವಾಗ ಏನೋ ಯಾರೋ ಮಾತಾಡ್ಸಿದ್ರು ನಮ್ಮ ಇವಾಗ ಸ್ವಲ್ಪ ಹುಡುಗರಿಗೆ ಇರೋದಕ್ಕ ಎಲ್ಲರೂ ಫೋನ್ ಮಾಡೋದು ಬೇಸ್ ಮಾತಾಡ್ತಾರೆ. ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಆಂಟಿ? ನಿಮ್ಗೆ ಗೊತ್ತಿದೆ ನಿಮ್ಗೆ ಅವರು ಒಂದು IAS ಓದ್ಬೇಕು ಅನ್ನೋ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಒಂದು ಉತ್ತರ ನಂಬಿಕೆ ಇತ್ತು ಇವರೆಲ್ಲರೂ ಆಫೀಸರ್ ಆಗ್ತಾರೆ ಅಂದಿಲ್ಲ, ಸುಮ್ಮನೆ ಓದಿ ಅಂತ ಇದ್ರಿ? ಅಷ್ಟೇ. ಓಕೆ. ಗೊತ್ತಿಲ್ಲ ನಮ್ಗೆ. ಇವಾಗ ಅನಿಸ್ತದೆ ಎಲ್ಲರೂ ಒಂದು ಪೇಜ್ ಬಂದ್ರೆ ನಮ್ಮನ್ನ ಇವಾಗ ಯಾರನ್ನ ಕೇಳಿ ಮಾತಾಡ್ಸ್ತಾರೆ. ಇವಾಗ ಅವಾಗ ಮಾತಾಡ್ತಿದ್ರು, ನಮ್ಮನ್ನ ಬೈತಿದ್ರು ಹೋದ್ರೆ ಇದಂತೆ ತಾಯಿ ಹೆಣ್ಮಕ್ಳನ್ನ ಕಳಿಸಿ ಇವ್ರು ನೋಡೋದು ಗಂಡನ ದುಡಕ್ಕಿಟ್ಟ ಹೆಣ್ಮಕ್ಳು ಏನ್ ಮಾಡ್ತಾರ ಓದ್ಸೋದು ಅದಕ್ಕ ಅಂತ ಎಲ್ಲರೂ ಮಾತಾಡ್ತಿದ್ರು. ನಾವು ಕಿವಿಯಾಗ ಹಾಕೊಂಡಿಲ್ಲ ಎಲ್ಲರೂ. ಇವಾಗ ಇದಕ್ಕೂ ಮುಂಚೆ ನೀವು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ಏನೋ ಕೇಳಿದ ತಕ್ಷಣ? ಏನಕ್ಕೆ ಕಷ್ಟ ನೆನ್ಸ್ಕೋಬಾರ್ದು, ಕಷ್ಟ ಭಾರಿ ಕಷ್ಟ, ನಮ್ಮ ಕಷ್ಟ ಹುಡುಗಿ ಬರಬಾರ್ದು ಅಂತ ನಾವು ಅನ್ಕಂತು ಅಷ್ಟೇ. ಇವಾಗ ನೀವು ಈ ಬೇರೆಯವ್ರ ಹೆಣ್ಮಕ್ಳು ನಮಗೆ ಅಂತ ಅಮ್ಮಂದಿರಾದರು ಅಳ್ಕೊಂಡಿರೋರಿಗೆ ನೀವು ಏನು ಒಂದು ಮೆಸೇಜ್ ಕೊಡ್ತೀರಾ, ಅಂದ್ರೆ ಉತ್ತರ ಕೊಡ್ತೀರಾ? ಹೆಣ್ಮಕ್ಳು ಹುಟ್ಟಿದಾವೆ ನಮ್ಗೆ ಅನ್ನೋರಿಗೆ ಏನು ಒಂದು ಏನಾಗದು ಹೆಣ್ಮಕ್ಳೇ ಮೇಲ್ ಅಂತ ಅಂತಂದ ನಾನು ಇರ್ಲೇ ಮತ್ತೆ ಏನ್ ಮಾಡೋದಾಗ ನಮ್ಮ ಕೈಲಿ ಏನೈತಿ? ನಾವು ಇಷ್ಟು ಮಂದಿ ಹಡ್ಕೊಂಡಿವಿ, ಅವಾಗ ಗಂಡು ಹುಡ್ರು ಬೇಕಂತ ಅವರಪ್ಪ. ಗಂಡು ಹುಟ್ಬೇಕಂತ ನೀವು ಅಷ್ಟೇ ಬೇಕು ನಮಗೆ ಇರ್ಬೇಕು. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಹೆಣ್ಮಕ್ಳು ಹುಟ್ಟುದು ಗಂಡು ಮಕ್ಳು ಮೇಲ್ ಅನಿಸ್ತತಿ? ಅಂದ್ರೆ ಈ ಹುಡ್ರು ನಮ್ಮನ್ನ ಏನಾರು ಮಾಡಿಕೊಡ್ಸೋದಲ್ಲ, ಏನ ನಂಬೋದಲ್ಲ, ಹಿಂಗ ಇದ್ರೆ ಅಂತ ಕೇಳ್ತಾ. ಹುಡ್ರು ಗಂಡು ಹುಡ್ರು ಯಾವ ಕೇಳ್ತಾನ? ಏನು ಕೇಳಲ್ಲ. ಒಂದು ನಾಗಲಕ್ಷ್ಮಿ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಅವ್ರು ಹೇಗಿದ್ರು? ಬಾರಿ ಇಂಟೆಲ್ ಇದ್ರು ಅವರು. ಇಂಟೆಲ್. ಒಂದ್ ದಿವಸ ಏನಂದ್ರು ಕೂಡ ಸಾಲಿ ಬಿಡ್ತಿದ್ದಲ್ಲ ಹುಡುಗಿ, ಬಿಡ್ತಿರ್ಲಿಲ್ಲ. ಏನನ್ನ ಆಗಲೇ ಓದ್ತದ್ದು. ಅವು ಕಡ್ದತ್ತ ಅವತ್ತು ರಾತ್ರಿ ಎಷ್ಟು ಮುಂಜೆ ರಾತ್ರಿ ನಿದ್ದೆಗಟ್ಟಿ ಬೇಡ ಅಂದ್ರು ಕೂಡ ಕೇಳಲ್ಲ ಹುಡುಗಿ. ಹಂಗ ಬಾರಿ ಒಂದ್ ದಿವಸ ಏನಿತ್ತ ಮನ್ಸಲ್ಲಿ ಏನಾದ್ರು ಇತ್ತ? ಅವ್ರು ಸಣ್ಣ ಇರ್ಬೇಕಾದ್ರೆ ನೀವೇನಾದ್ರು ಆಗ್ತಾರೆ, ಅವರು ದೊಡ್ಡ ಆಫೀಸರ್ ಆಗ್ತಾರೆ ಅನ್ನೋದು ಏನಾದ್ರು ಇಷ್ಟ? ಒಂದು ರೆಸ್ಟ್ ಟೈಮ್ ಅಂತ ಯಾವಾಗ ತಗೊಂತೀರಾ ಆಂಟಿ? ಅಂದ್ರೆ ಎಲ್ಲಾ ಮಕ್ಳು ಸಾಧನೆ ಮಾಡಿ ಆಯ್ತು, ಇವಾಗ ರೆಸ್ಟ್ ಅಂತ ಅಂದ್ರೆ ನಿಮ್ಗೂ ಒಂದ್ ಸ್ವಲ್ಪ ರೆಸ್ಟ್ ಬೇಕಂತ ಅನ್ಸಲ್ವಾ? ಅನಿಸ್ತದೆ. ಮತ್ತೆ ಮಕ್ಕಳಲ್ಲ, ಮಕ್ಕಳು ಮತ್ತೆ ಏನ್ ಮಾಡೋದಾಗೋದಲ್ಲ. ತುಂಬಾ ಖುಷಿ ಆಗತ್ತೆ. ಇವತ್ತು ಏನದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನೀವು ನಿಮ್ಮ ಒಂದು ಪ್ರಯತ್ನ ಸಾಧನೆಯಿಂದ ಅವರೆಲ್ಲ ಇವತ್ತು ಮುಂದೆ ಬಂದಿದ್ದಾರೆ ಅಂತ ಹೇಳ್ಕೊಳಕ್ಕೆ ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ನೀವು ಇಷ್ಟೊಂದು ಶೈ ನೇಚರ್ ಅವರು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆಂಟಿ, ತುಂಬ ಥ್ಯಾಂಕ್ ಯು. ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಸೀತಮ್ಮ ಪಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಲೂರಿನಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಡಿಗ್ರಿ ಮುಗಿದ ನಂತರ BEd ಮಾಡಬೇಕು ಅಂತೇಳಿ ಅಮ್ಮನನ್ನು ಕೇಳಿದಾಗ ಬೇಡ ಅಂದರು. ಆದರೆ ನನ್ನ ಮನದ ಇಂಗಿತವನ್ನು ಅರಿತ ನನ್ನ ಸಹೋದರಿಯಾದ ನಾಗಲಕ್ಷ್ಮಿ ಪಿ ಅವರು ನನ್ನನ್ನು BEdಗೆ ಅಡ್ಮಿಷನ್ ಮಾಡಿಸಿ ಅದರ ಖರ್ಚು ವೆಚ್ಚಗಳನ್ನೆಲ್ಲ ಅವಳೇ ನೋಡಿಕೊಂಡಳು. ಇಂದು ನಾನು ಈ ಸರ್ಕಾರಿ ಹುದ್ದೆಯಲ್ಲಿದ್ದೇನೆಂದರೆ ಕಾರಣ ಅದಕ್ಕೆ ಅವಳೇ ಅಂತ ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಕೇವಲ ನನಗೆ ಮಾತ್ರ ಅಲ್ಲದೆ ನಮ್ಮ ಇಡೀ ಕುಟುಂಬಕ್ಕೆ ಅವಳೇ ಸ್ಫೂರ್ತಿಯ ಚಿಲುಮೆ ಎಂದರೆ ತಪ್ಪಾಗಲಾರದು. ಅವಳ ಮುಂದಿನ ಕನಸು IAS ಆಫೀಸರ್ ಆಗೋದು. ಅವಳ ಕನಸು ನನಸಾಗಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಆಲ್ ದಿ ಬೆಸ್ಟ್ ನಾಗಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಸಾವಿತ್ರಿ. ನಾನು ವಿಧಾನಸಭೆ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಯಶಸ್ಸಿಗೆ ಪ್ರಮುಖ ಕಾರಣವೆಂದರೆ ನನ್ನ ತಾಯಿಯ ಪ್ರೇರಣೆ ಹಾಗೂ ನನ್ನ ತಮ್ಮಂದಿರ ಸಹಕಾರ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ನನ್ನ ತಂಗಿಯಾದ ನಾಗಲಕ್ಷ್ಮಿಯವಳ ಧೈರ್ಯ ಹಾಗೂ ಮೋಟಿವೇಶನಿಂದ ನಾನು ಮದುವೆಯಾದ 10 ವರ್ಷಗಳ ಬಳಿಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿ ಈ ಹುದ್ದೆಯನ್ನು ಪಡೆದಿರುತ್ತೇನೆ. ನನ್ನ ತಂಗಿಯ ಪ್ರಮುಖ ಗುರಿ ಎಂದರೆ IAS ಆಫೀಸರ್ ಆಗುವುದು. ಅವಳು ತನ್ನ ಗುರಿಯನ್ನು ಆದಷ್ಟು ಬೇಗ ತಲುಪಿ ಯಶಸ್ಸನ್ನು ಕಾಣಲೆಂದು ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪಿ. ಪೂಜಾ ಅಂತೇಳಿ. ನಾನು BDCC ಬ್ಯಾಂಕ್ ಸಿರುಗುಪ್ಪ ಬ್ರಾಂಚಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. 7 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮೂರು ಬಂದು ಕರೂರು, ಬಳ್ಳಾರಿ ಜಿಲ್ಲೆ ಕರೂರು. ಭಾಳ ಸಣ್ಣದಾಗಿ ಹಳ್ಳಿ ಇತ್ತು ಅವಾಗ, ಇವಾಗೆಲ್ಲ ದೊಡ್ಡದಾಗಿ ಬೆಳೆದುಬಿಟ್ಟಿದೆ.
ನಮ್ಮ ತಂದೆ ತಾಯಿ ರೈತರವರು. ನಮ್ಮ ತಾಯಿಗೆ ನಾವು 8 ಜನ ಮಕ್ಕಳು. ನಾವು 8 ಜನದಲ್ಲಿ 7 ಜನನೂ ನಾವು ಸರ್ಕಾರಿ ನೌಕರಿನಲ್ಲಿದ್ದೀವಿ. ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಅದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗಿನ ಕಾಲದಲ್ಲೆಲ್ಲ